ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಫೆಬ್ರವರಿ 2026 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಏಕಾದಶಿ ತಿಥಿ, ಆರ್ದ್ರಾ ನಕ್ಷತ್ರ, ಆಯುಷ್ಮಾನ್ ಯೋಗ, ವಣಿಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಗ್ರಹಣ ಛಾಯೆ ರಾಶಿಯ ಅಂತರ್ಗತವಾಗಿ ಪ್ರತಿಯೊಬ್ಬರು ಇದೇ ರಾಶಿಲೇ ಹುಟ್ಟಬೇಕು ಅಂತ ವಿಧಿಬದ್ಧ ನಿಯಮ. ಗುರುಗಳೇ, ನಮ್ಮದು ಅವರದು ನಮ್ದು ಒಂದೇ ನಕ್ಷತ್ರ, ನಮಗೆ ಯಾಕೆ ಹೀಗೆ? ಕರ್ಮ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ವನವಾಸವ, ಕಟಕ ಲಗ್ನದಲ್ಲಿ ಹುಟ್ಟಿದವರೆಲ್ಲ ವನವಾಸವ. ಖಂಡಿತ ಹಾಗೇನಿಲ್ಲ. ತಮಾಷೆ ಏನ್ ಗೊತ್ತಾ? ಪ್ರಭು ಶ್ರೀರಾಮಚಂದ್ರ ಕಟಕ ಲಗ್ನವೇ. ತಮಾಷೆ ಏನಂದ್ರೆ ರಾವಣಾಸುರ ಕೂಡ ಕಟಕ ಲಗ್ನವೇ. ಎಷ್ಟು ವಿಚಿತ್ರ ನೋಡಿ. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ರಾಜ್ಕುಮಾರ್ ಆಗ್ಬಿಡ್ತಾರ, ಎಂ ಜಿ ರಾಮಚಂದ್ರನ್ ಆಗ್ಬಿಡ್ತಾರ, ಎನ್ ಟಿ ರಾಮರಾವ್ ಆಗ್ಬಿಡ್ತಾರ? ಇಲ್ಲ. ಅದೊಂದು ಯೋಗಗಳು ಪಡೆದುಕೊಂಡು ಬಂದಿರಬೇಕು. ಮೊದಲೇ ವಿಧಿಬದ್ಧ ಶಾಸನ. ನೋಡಿ, ಈ ಗ್ರಹಣ ಬರ್ತಿದೆ ಅಲ್ವಾ? ಈ ಗ್ರಹಣ ಕಾಲದಲ್ಲಿ ಒಂದು ವಿಶೇಷವಾದಂತ ಒಂದು ದೇವಸ್ಥಾನ ಇದೆ. ಇದರ ಬಗ್ಗೆ ನಿಮಗೆ ಆದಾಗ ಮುಖ್ಯವಾಗಿ ಮಿಥುನ ರಾಶಿಯವರು ಇದಕ್ಕೆ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ನಿಮಗೆ ಬುದ್ಧಿಯ ಹಸಿವೆ, ಜ್ಞಾನದ ಹಸಿವೆ, ವಿದ್ಯಾಶಕ್ತಿಯ ಹಸಿವೆ, ಸರಸ್ವತಿಯ ಹಸಿವೆ, ಅಧಿಕಾರದ ಹಸಿವೆ, ನಿಮಗೆ ಮಾತ್ರ ಅಪರೂಪದಲ್ಲೊಂದು ಶಕ್ತಿಯನ್ನ ಕೊಟ್ಟಿರ್ತಾನೆ. ಎಸ್, ಜನ್ಮತ ನಿಮಗಂಥದ್ದೊಂದು ಶಕ್ತಿ ಕೊಟ್ಟಿರ್ತಾನೆ. ನೀವೆಲ್ಲಿದ್ದರೂ ನಿಮ್ಮ ಬುದ್ಧಿ ಶಕ್ತಿ, ಜ್ಞಾನ ಶಕ್ತಿ, ವಿಜ್ಞಾನ ಶಕ್ತಿ ಬೇರೆಯವರಿಗೆ, ನೀವು ಜ್ಞಾನವಂತರನ್ನೇ ಎಲ್ಲಿಡಬೇಕು. ನೀವಂತರ ಚೀಫ್ ಸೆಕ್ರೆಟರಿ ಇರ್ತಾರ, ಕಲೆಕ್ಟರ್ಗಳಿಗೆಲ್ಲ ಬಾಸ್ ಇರ್ತಾರೆ ಅಲ್ವಾ? ಆ ರೀತಿ ಶಕ್ತಿ. ಯಾರು ಎಲ್ಲಿರಬೇಕು, ಯಾವ ಕೆಲಸದಲ್ಲಿರ್ಬೇಕು, ಯಾವ ಪೊಸಿಷನ್ ಅಲ್ಲಿ ಇರಬೇಕು ಅನ್ನತಕ್ಕಂಥ ನಿಯಮ ಮಾಡತಕ್ಕಂಥ ಶಕ್ತಿ ನಿಮಗಿರುತ್ತೆ. ಆಡಳಿತ ನಡೆಸೋರು ಎಲ್ಲಿರ್ಬೇಕು, ಆಡಳಿತ ಮಾಡುವಂತ ಗಟ್ಟಿತನ ಯಾರಿಗಿರುತ್ತೆ? ನೀವು ಮಾಡೋದಲ್ಲ, ಯಾರು ಎಲ್ಲಿ. ಗುರುವನ್ನೇ ಇಂಥವರನ್ನ ಈ ಶಾಖೆ, ಋಗ್ವೇದ ಶಾಖೆಯಲ್ಲಿ ಇವರನ್ನ ಹಾಕ್ಬೋದು, ಉಪನಿಷತ್ತುಗಳಲ್ಲಿ ಇವರನ್ನ ಹಾಕಬಹುದು, ಪೂಜೆಗೆ ಇವರನ್ನ ಇಡಬಹುದು, ಯಜ್ಞಕ್ಕೆ ಇವರನ್ನ ಇಡಬಹುದು, ಯಾಗಕ್ಕೆ ಇವರನ್ನ ಇಡಬಹುದು. ಅಂಥದ್ದೊಂದು ಅಪರೂಪ ಶಕ್ತಿ ನಿಮಗೆ. ಒಂದ್ ರೀತಿ ಹೇಳಿದ್ನಲ್ಲ, ವಿಪರೀತ ಬುದ್ಧಿ, ವಿಪರೀತ ಜ್ಞಾನ, ಅದು ನಿಮಗೆ ಶಾಪ. ಅದರಿಂದಲೇ ಒಂಥರ ಅರ್ಧ ಭಾವ ಇರುತ್ತೆ. ಯಾಕಂದ್ರೆ ಕೇಂದ್ರಾಧಿಪತಿ ದೋಷವಾಗಿ ಗುರು ನಿಂತಿರುತ್ತೆ. ಅಷ್ಟಮಾಧಿಪತಿ ಹಾಗೂ ಭಾಗ್ಯಾಧಿಪತಿಯಾಗಿ ಶನಿಯ ಒಂದು ಪ್ರಭಾವ. ಸೊ ನಿಮಗೆ ಯಾವಾಗಲೂ ಒಂದೊಳ್ಳೆ ಸ್ಥಾನ ಇದ್ರೆ ಇನ್ಕಮ್ ಇರಲ್ಲ, ಒಳ್ಳೆ ಸ್ಥಾನ ಇದ್ರೆ ಕಂಪನಿ ಸರಿ ಇರಲ್ಲ, ಒಳ್ಳೆ ಒಂದು ವೃತ್ತಿ ಇದ್ರೆ ಅದಕ್ಕೆ ಸಿಗಬೇಕಾದಂತ ರೆಕಗ್ನಿಷನ್ ಸಿಕ್ಕಿರೋಲ್ಲ. ನಿಮ್ಮವರೇ, ನಿಮ್ಮ ಟೀಮ್ ಅವರೇ, ನೀವು ಬೆಳೆಸ್ತವ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಂಡಿರಲ್ಲ. ನೀವು ಒಂಥರ ಎಲೆಮರೆಯ ಕಾಯಿಯಾಗಿಯೇ ಇರಬೇಕು. ಒಂಥರ ಫಿಲ್ಮ್ಗೆ ಡೈರೆಕ್ಟರ್ ತರ ನೀವು. ಪುಟ್ಟಣ್ಣ ಕಣಗಲ್, ನೀವು ಪುಟ್ಟಣ್ಣ ಕಣಗಲ್ ಅವರು ಯಾವಾಗ್ಲೂ ಹೀರೋಗಿಂತ ಕಥೆಗೆ ಪ್ರಾಧಾನ್ಯತೆ ಅಂತಿದ್ರು. ಕತೆ ಇದ್ರೆ ದಟ್ ಇಸ್ ದಿ ಬ್ಯೂಟಿ ಅನ್ನತಿದ್ರು, ಅದರಿಂದಲೇ ಓಡೋದು ಅಂತಿದ್ರು.
ಅವ್ರು ತೆಗೆದ ಒಂದೊಂದು ಚಿತ್ರವು ದಂತಕಥೆ. ಎಲ್ಲಿಂದಲೂ ಹುಡುಗಿ ತಗೊಂಡ್ ಬರೋರು. ಅದು ಮಸಣದ ಹೂ ಇರಬಹುದು, ಮಾನಸ ಸರೋವರ ಇರಬಹುದು, ಪಡುವಾರಳ್ಳಿ ಪಾಂಡವರು ಇರಬಹುದು, ನಾಗರ ಹಾವು ಇರಬಹುದು. ಒಂದೊಂದು ಎಷ್ಟು ಜನರನ್ನ ಪರಿಚಯ ಮಾಡಿಕೊಟ್ರು ಯಾರಿಗಾದ್ರೂ ನೆನಪಿದೆಯಾ? ಅದು ಶ್ರೀಧರ್ ಇರ್ಬೋದು, ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಶಿವರಾಮ್ ಇರ್ಬೋದು, ಕಲ್ಪನಾ ಇರ್ಬೋದು, ಆರತಿ ಇರ್ಬೋದು. ಎಂತೆಂಥವರನ್ನ ಎಲ್ಲಿಗೆ ತಗೊಂಡ್ ಬಂದು ನಿಲ್ಸಿದ್ರು ಗೊತ್ತಾ? ರಾಮಕೃಷ್ಣ ಇವತ್ತಿಗೂ ಸುಹೃದ್ರೂಪಿ ನಟ. ಅವರು ತುಂಬಾ ಒಳ್ಳೆ ಪಾತ್ರಗಾರ, ಅವ್ರಿಗೆ ಸಿಗಲೇ ಇಲ್ಲ. ಶ್ರೀಧರ್ ಅಪ್ಪ, ನೀವು ಹಾಗೆಯೇ ನೀವು ಕಾಣಿಸೋದೇ ಇಲ್ಲ. ನಿಮ್ಮ ಜೊತೆಯಲ್ಲಿದ್ದವರಿಗೆ ನೀವೊಂದು ಆನಂದ ಯೋಗ. ಎಲ್ಲಿದ್ದರೂ ನೀವು ಆನಂದ ಯೋಗವೇ. ಕಾಕತಾಳೀಯವಾಗಿ ಇವತ್ತು ಆರುದ್ರಾ ನಕ್ಷತ್ರ ಮಿಥುನ ರಾಶಿ. ನಿಮ್ಮಿಂದ ಎಷ್ಟು ಜನ ದಡ ಸೇರಿಲ್ಲ, ನಿಮ್ಮಿಂದ ಎಷ್ಟು ಜನ ಬದುಕು ಕಟ್ಕೊಂಡಿಲ್ಲ, ನಿಮ್ಮಿಂದ ಎಷ್ಟು ಜನ ಕಲಿಕೆ ಕಲ್ತಿಲ್ಲ, ನಿಮ್ಮಿಂದ ಎಷ್ಟು ಜನ ಅಧಿಕಾರ ಪಡೆದಿಲ್ಲ, ನಿಮ್ಮಿಂದ ಎಷ್ಟು ಜನ ದುಡ್ಡು ಮಾಡ್ಕೊಂಡಿಲ್ಲ, ಹೆಸರು ಮಾಡ್ಕೊಂಡಿಲ್ಲ. ಖಂಡಿತ. ನನಗೊಬ್ರು ಮಿಥುನ ಲಗ್ನದವರು ನೋಡಿ, ಮಿಥುನ ಲಗ್ನ ಅಂತ ಹೇಳಿದ ತಕ್ಷಣ ನನಗೆ ನೆನಪಿಗೆ ಬರೋದೇ ಶ್ರೀನಿವಾಸ ರಾಮಾನುಜನ್, ದ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್. ಉತ್ತರಾಭಾದ್ರ ನಕ್ಷತ್ರವೇ ಆ ಪುಣ್ಯಾತ್ಮ ಹುಟ್ಟಿದ್ದು. ನೋಡಿ, ಶನಿಸಾರ ನಕ್ಷತ್ರ. ಎಲ್ಲೋ ಮರೆಯಾಗಿ ನಿಂತು ಬಿಟ್ರು, ಯಾರಿಗೂ ತೋರಿಸ್ಕೊಳ್ಳಿಲ್ಲ. ತಮ್ಮ ವಿದ್ಯೆ ಎಲ್ಲ ಅಮ್ಮ ಕೊಟ್ಟಿದ್ದು ಅಂತ ಹೇಳ್ತಿದ್ರು. ಕ್ಷಯರೋಗದಿಂದ ತುಂಬಾ ಚಿಕ್ಕ ವಯಸ್ಸಿಗೆ ತೀರ್ಕೋಬಿಟ್ರು. ಕುಟುಂಬದಲ್ಲೂ ನೋವಿತ್ತು. 2ನೇ ಮನೇಲಿ ಶನಿ ಅಲ್ವಾ, 6ನೇ ಮನೇಲಿ ಗುರು. ಎಲ್ಲಿ ಆ ಗುರು 6ನೇ ಮನೆಯಿಂದ 10ನೇ ಮನೆ ಹಾಗೂ ಬುದ್ಧಿಸ್ಥಾನ, ವಾಕ್ಸ್ಥಾನ, ಜ್ಞಾನಸ್ಥಾನ ಅದನ್ನ ನೋಡ್ಬಿಡ್ತು. ನಿಮ್ಮ ತಾಕತ್ತನ್ನ ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತೇನೆ. ಶಕ್ತಿ ಏನು? ನನಗೆ ಅಧಿಕಾರವಿದೆಯಾ? ಅಧಿಕಾರ ನಡೆಸೋ ತಾಕತ್ತಿದೆಯಾ? ಇಲ್ಲ ನಡೆಸುವಂತವರನ್ನ ನಿಲ್ಲಿಸೋ ತಾಕತ್ತಿದೆಯಾ? ಗುರುವಿಗೆ ಗುರುವ ಅನ್ನತಕ್ಕಂಥದ್ದು. ನೀವು ಅಂಥದ್ದೊಂದು ತಾಕತ್ತು ಅಂತ ನಿಮಗೆ 3ನೇ ಮನೆಯಲ್ಲಿ ಗ್ರಹಣ ನಡೀತಿದೆ. ಅದಕ್ಕೂ ಮೊದಲು ಈ ಒಂದು ವಿಶೇಷ ಕ್ಷೇತ್ರದ ಬಗ್ಗೆ ಹೇಳ್ತೇನೆ. ಯಾಕೆ ಅಂದ್ರೆ ಹೇಳಿದ್ನಲ್ಲ, ನಿಮಗೆ ಎಲ್ಲವೂ ಅರ್ಧಂತರದ ಭಾವ. ಪೂರ್ಣತ್ವ ಅನ್ನೋದು ನಿಮಗೆ ಕೊಡೋದೇ ಇಲ್ಲ. ಎಲ್ಲೋ ಒಂದು ಕೊರತೆ ಕೊಟ್ಬಿಟ್ಟಿರ್ತಾನೆ. ತಾಯಿ ವಿಚಾರದಲ್ಲೋ, ತಂದೆ, ಮುಖ್ಯವಾಗಿ ತಾಯಿ ವಿಚಾರ, ತಂದೆ ವಿಚಾರ, ಕುಟುಂಬ ವಿಚಾರ, ಒಡ ಹುಟ್ಟಿದವರ ವಿಚಾರ, ಅಲ್ಲೊಂದು ನಿಮಗೆ ಅರ್ಧಂತರದ ಭಾವವೇ. ನಿಮ್ಮ ಮನೆಯವರೇ ಅಲ್ಲಿ ಏನೋ ನಡೆದಿರುತ್ತೆ, ಸಹಿಸಲ್ಲ. ನೀವು ಎಲ್ಲೋದ್ರೂ ನಿಮ್ಮನ್ನ ಸಹಿಸಲ್ಲ. ತುಂಬಾ ಜನ ಬಳಸ್ಕೋತಾರೆ ನಿಮ್ಮ ಟ್ಯಾಲೆಂಟ್. ಒಂಥರ ನೀವು ನೀರಿನಿಂದ ತೆಗೆದ ಮೀನಿನ ತರ ವಿಲ 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 ವಿಲ. ಅದಕ್ಕೆ ನಿಮಗೆ ಈ ಕ್ಷೇತ್ರದ ಬಗ್ಗೆ ಹೇಳ್ತಿದ್ದೇನೆ. ಯಾಕಂದ್ರೆ ಎಂತಹ ಗ್ರಹಣ ಬಂದರೂ ಮುಚ್ಚದ ದೇವಸ್ಥಾನ. ಯಾಕಂದ್ರೆ ಈ ಗ್ರಹಣಕ್ಕೆ ದೇವಸ್ಥಾನಗಳು ಮುಚ್ಚಲ್ಪಡುತ್ತವೆ. ಎಲ್ಲ ದೇವಸ್ಥಾನ ಇನ್ಕ್ಲೂಡಿಂಗ್ ಶ್ರೀನಿವಾಸರಿಂದ ಹಿಡಿದು ಮಧ್ಯಾಹ್ನ 12 ಗಂಟೆಯಿಂದಲೇ ಮುಚ್ಚಿಬಿಡ್ತಾರೆ. ಯಾಕಂದ್ರೆ 2 ಗಂಟೆ ಆಸುಪಾಸಿಗೆ ಶುರು ಆಗುತ್ತೆ. ಅಂಡಮಾನ್ ನಿಕೋಬಾರ್, ಅಸ್ಸಾಂ, ಇವೆಲ್ಲ ನಾವು ಲೆಕ್ಕ ತಗೋತೇವೆ. ಮಧ್ಯಾಹ್ನ 2 ಗಂಟೆ 24 ನಿಮಿಷಕ್ಕೆ ಆ ಗ್ರಹಣ ಛಾಯೆ ಆರಂಭ ಆಗತಕ್ಕಂಥ ಒಂದು ಭಾವ. ಪೂರ್ಣವಾಗಿ ಇಟ್ಕೊಳ್ಳೋದು ಬೇರೆ. ಅಲ್ಲಿಂದ ಈ ಖಗ್ರಾಸ ಚಂದ್ರಗ್ರಹಣ ಅನ್ನತಕ್ಕಂಥ ಒಂದು ಮಾತು. ಇನ್ನು ಕೆಲವರು ಬೆಳಿಗ್ಗೆ 10 ಗಂಟೆಗೆ ಮುಚ್ಚಿಬಿಡ್ತಾರೆ ದೇವಸ್ಥಾನಗಳನ್ನ. ಆದರೆ ಈ ದೇವಸ್ಥಾನ ಮುಚ್ಚಲ್ಲ, ನೀವು ಹೋಗ್ಲೇಬೇಕು. ತುಂಬಾ ಜನಕ್ಕೆ ಜೀವನ ಪರ್ಯಂತ ಗ್ರಹಣ, ಜೀವನ ಪರ್ಯಂತ ಹಸಿವೆ, ವೃತ್ತಿಯ ಹಸಿವೆ, ಬದುಕಿನ ಹಸಿವೆ. ಏನೋ ಸರ್ ಬದುಕಲಿಕ್ಕಿದೆ, ಆದ್ರೆ ಹಸಿವೆ ತೀರ್ತಿಲ್ಲ, ತೊಳಲಾಟ. ಈ ದೇವಸ್ಥಾನ ಮುಚ್ಚಲ್ಲ. ಎಲ್ಲೋ ಒಂದು ಅರ್ಧ ತೃಪ್ತಿ. ಅದು ಸಂಸಾರ ಇರ್ಬೋದು, ಕುಟುಂಬ ಇರ್ಬೋದು, ಬದುಕಿರ್ಬೋದು, ಪ್ರೀತಿ ಇರ್ಬೋದು, ದುಡಿಮೆ ಇರ್ಬೋದು, ಹಣಕಾಸು ಇರ್ಬೋದು, ಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ಸುಜ್ಞಾನ ಇರ್ಬೋದು, ವಿದ್ಯಾ ಇರ್ಬೋದು, ಶಕ್ತಿ ಇರ್ಬೋದು, ಯುಕ್ತಿ ಇರ್ಬೋದು, ನೀತಿ ಇರ್ಬೋದು, ನ್ಯಾಯ ಇರ್ಬೋದು. ನಿಮಗೆ ಸಲ್ಲಬೇಕಾದಂಥದ್ದು ಪೂರ್ಣವಾಗಿ ಸಿಗುತ್ತಿಲ್ಲ ಅಂದ್ರೆ ಅಲ್ಲೊಂದು ಗ್ರಹಣ ಛಾಯೆ. ಯಾಕೆ ಅಂದ್ರೆ ಮಿಥುನ ರಾಶಿಯವ್ರು ಹೇಳಿದ್ನಲ್ಲ, ಕೇಂದ್ರಾಧಿಪತಿ ದೋಷವಾಗಿ ಗುರು. ಈಗ ನೋಡಿದ್ರೆ ಆ ಜನ್ಮರಾಮನೇ ಕುಳಿತಿದ್ದಾನೆ, ಒಂಟಿ ಗುರು, ವಕ್ರ ಗುರು ಆಗಿರೋದ್ರಿಂದ ಖಂಡಿತ ಅಲ್ಲೊಂದು ಕದಲಿಕೆಗಳಿದ್ದಾವೆ, ಒಳ್ಳೆದೇ ಇದೆ. ಆದರೂ ನೀವು ಜನ್ಮದ ಅಷ್ಟಮ ಶನಿಗೆ ಪ್ರಭಾವಕ್ಕೊಳಗಾಗಿರ್ತೀರಿ. ಅಲ್ಲೊಂದು ಒದ್ದಾಟ ಇರುತ್ತೆ.
ನಿಮಗೆ ಗೊತ್ತಿಲ್ಲದ ವ್ಯಕ್ತಿಗಳಿಲ್ಲ, ಗೊತ್ತಿಲ್ಲದ ಪರಿಚಯಗಳಿಲ್ಲ, ನಿಮ್ಮಿಂದ ಅವರಿಗೆ ದಾರಿಯಾಗತಕ್ಕಂಥದ್ದಾಗುತ್ತದೆ. ಎಸ್, ನಿಮ್ಮಿಂದ ಅವರಿಗೆ ದಾರಿ ಆಗಿರುತ್ತೆ, ನಿಮ್ಮನ್ನು ಗಮನಿಸೋರಿರಲ್ಲ. ಈ ಒಂದು ದೇವಸ್ಥಾನದಲ್ಲಿ ಭಗವಂತ ಎಷ್ಟು ಅಂದ್ರೆ 2 ನಿಮಿಷ ಮುಚ್ಚುತ್ತಾರೆ. ಕೊಟ್ಟಾಯಂ, ಕೇರಳದ ಕೊಟ್ಟಾಯಂ ಜಿಲ್ಲೆಯ ತಿರುವರಪ್ಪು ಅನ್ನತಕ್ಕಂಥ ಊರಿನಲ್ಲಿರತಕ್ಕಂಥ ಕೃಷ್ಣಯ್ಯ ಅಂತ ಒಂದು ಕಂಸನ ಸಂಹಾರ ಆದ ಮೇಲೆ ನನ್ನ ಸ್ವಾಮಿ ಭಗವಂತ ಹಸ್ಕೊಂಡಿದ್ದ ಅಂತ ಹೇಳಿ ನೈವೇದ್ಯ ಇಟ್ಟಂತ ಒಂದು ಪ್ರಸಕ್ತವಾಗಿ ಈ ಒಂದು ಶಕ್ತಿ ದೇವತೆಯ ಪೂಜೆ ಇಲ್ಲಿದೆ. ಕೃಷ್ಣರ ಪರಿಪೂರ್ಣ ವಿಗ್ರಹ ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ವಿಚಿತ್ರ ಅಂತ ಹೇಳ್ದ ಅಂದ್ರೆ, ಭಗವಂತನಿಗೆ ನಿತ್ಯ ನೈವೇದ್ಯಗಳ ಸರಮಾಲೆ 365 ವರ್ಷದ 365 ದಿನ ಕೂಡ ತೆಗ್ದಿರುತ್ತೆ. ಅಂಡ್ ದಿನದಲ್ಲಿ 2 ನಿಮಿಷ ಮಾತ್ರ, ಅದು ರಾತ್ರಿ 11 ಗಂಟೆ 58 ನಿಮಿಷದಿಂದ ರಾತ್ರಿ 12 ಗಂಟೆ ವರೆಗೆ ಮಾತ್ರ 2 ನಿಮಿಷ ಮುಚ್ಚಿರ್ತಾರೆ. ಬೇರೆ ಸಮಯದಲ್ಲಿ ಮುಚ್ಚಲ್ಲ. ಮುಚ್ಚಿದ್ರು ಕೂಡ ನಿಮಗೆ ತಮಾಷೆ ಏನಂದ್ರೆ, ಪುರೋಹಿತರ ಹತ್ರ ಕೀ ಇರುತ್ತೆ, ದೇವಸ್ಥಾನದ ಗರ್ಭಗುಡಿ ಕೀ ಕೊಟ್ಟಿರ್ತಾರೆ ತೆಗಿಲಿಕ್ಕೆ, ಅದರ ಜೊತೆಲಿ ಕೊಡಲಿ ಕೂಡ. ಯಾಕೆಂದ್ರೆ ಅಕಸ್ಮಾತ್ ಕೀ ತೆಗೆದಿಲ್ಲ, ಸ್ಟಕಪ್ ಆಗ್ಬಿಡ್ತು ಅಂದ್ರೆ ಕೊಡಲಿಯಿಂದ ಬಾಗಿಲನ್ನ ಒಡೆದು ಸ್ವಾಮಿಗೆ ನೈವೇದ್ಯ ಪೂರ್ಣ ಪ್ರಸಾದ ಇಡಬೇಕು, ಆಗಲೇ ಭಗವಂತ ತೃಪ್ತಿ ಅಂತ. ಯಾಕಂದ್ರೆ ಒಮ್ಮೆ ಇದೇ ತರ ಆಗಿ ಭಗವಂತನ ಆ ಬಾಗಿಲು ತೆಗೆಯೋದು, ಆ ನೈವೇದ್ಯ ತಗೊಂಡ್ ಬಂದು ಆ ಪೂಜೆಗೆ ಬಾಗಿಲು ತೆಗೆಯೋದು ವಿಳಂಬ ಆಗಿ ಕಡೆಗೆ ಆ ಕೊಡ್ಲಿನಲ್ಲಿ ಬಾಗಿಲನ್ನ ಒಡೆದು ಸ್ವಾಮಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರೆ ನೋಡಿದ್ರೆ ಸ್ವಾಮಿಗೆ ಕಟ್ಟಿರ್ತಕ್ಕಂಥ ಕಚ್ಚೆ ಪಂಚೆ ಬಿದ್ದೋಗ್ಬಿಟ್ಟಿದೆ. ಇದು ನಿತ್ಯ ಸತ್ಯ, ಸುಳ್ಳಲ್ಲ, ಇದು ನಿತ್ಯ ಸತ್ಯ. ಗಾಬರಿ ಆಗ್ಬಿಟ್ರಂತೆ. ತುಂಬಾ ದೊಡ್ಡ ವೈದಿಕರನ್ನ, ಗುರುಗಳನ್ನ, ತಪಸ್ವಿಗಳನ್ನ ಕರೆದು, ಏನ್ ಸ್ವಾಮಿ ಈ ತರ ಅಂದಾಗ, ಅಯ್ಯೋಯ್ಯೋ ನನ್ನ ಭಗವಂತ ಹಸ್ಕೋಬಿಟ್ಟಿದ್ದಾನೆ, ಟೈಮಿಗೆ ಸರಿಯಾಗಿ ಊಟ ಇಟ್ಟಿಲ್ಲ, ಅದಕ್ಕೆ ಹಸುವೆ ಹೊಟ್ಟೆ ಎಲ್ಲ ಒಳಗಡೆ ಹೋಗ್ಬಿಟ್ಟಿದೆ, ಬುಜ್ಜಿ ಬುಜ್ಜಿ ಆಗ್ಬಿಟ್ಟಿದೆ ಅನ್ನತಕ್ಕಂಥದ್ದು. ಇವತ್ತಿಗೂ ಕೂಡ ಈ ನಿಯಮ ಪಾಲನೆಯನ್ನ ಮಾಡ್ತಾರೆ ದೇವಸ್ಥಾನದಲ್ಲಿ. ಆ ಮುಖ್ಯ ಪುರೋಹಿತರು ಕೊಡ್ಲಿ ಇಟ್ಕೊಂಡು ಕೀ ಇಟ್ಕೊಂಡು 2 ಹೋಗ್ತಾರೆ. ಯಾಕೆ ಈ ಒಂದು ಇದನ್ನ ಹೇಳಿದೆ ಅಂದ್ರೆ, ನಿಮಗ್ ಕಾಯೋ ತಾಳ್ಮೆ ಇಲ್ಲ ಮಿಥುನ ರಾಶಿಗೆ. ಏನೋ ವಿಲವಿಲ, ಏನೋ ತೊಳಲಾಟ, ಏನೋ ಒದ್ದಾಟ, ಯಾಕೋ ಭಗವಂತ ನಮಗ್ ಮಾತ್ರ ಈ ತರ ಮಾಡ್ತೀಯ ಅನ್ನತಕ್ಕಂಥದ್ದು. ಅಲ್ಲಿ ಏನೋ ಇಟ್ಟು ಬಿಟ್ಟಿದ್ದಾನೆ, ನೀವು ಅದ್ರಲ್ಲಿ ತೃಪ್ತಿ ಪಡೋಲ್ಲ. ಸುಖ ಬೇರೆ ತೃಪ್ತಿ ಬೇರೆ, ಸುಖ ಬೇರೆ ನೆಮ್ಮದಿ ಬೇರೆ, ಭೋಗ ಬೇರೆ ನೆಮ್ಮದಿ ಬೇರೆ ಅಂತ ಹೇಳ್ತಿರ್ತೇನೆ. ನಿಮಗಿದೆ, ಬಟ್ ಯಾಕೋ ಇರುವ ಯಾವುದೇ ಸ್ಥಾನದಲ್ಲಿ ನಿಮಗೆ ಶತ್ರುಗಳು ಉತ್ಪತ್ತಿ ಆಗತಕ್ಕಂಥದ್ದಾಗುತ್ತದೆ. ಎಲ್ಲಿ ಹೋದರು, ಹೇಗೆ ಮಾಡಿದರು, ಎಂಥದ್ದೇ ಮಾಡಿದರು, ಅಲ್ಲೊಂದು ಶತ್ರುಗಳ ಉತ್ಪತ್ತಿ. ಅದು ಕುಟುಂಬ ಇರ್ಬೋದು, ಮನೆಯವರು, ಬಂಧುಗಳು, ಆತ್ಮೀಯರು, ಕೊಲೀಗ್ಸು, ಬೆಳೆಸಿದವರು, ಬೆಳೆಸ್ಕೊಂಡವರು, ಇದಿರುತ್ತೆ. ಅದರಿಂದ ನಿಮ್ಮನ್ನ ಈ ಒಂದು ಅರ್ಧಂತರದ ಈ ಒಂದು ಹಸಿವೆ ಸುಟ್ಟಾಕ್ಬಿಡುತ್ತೆ. ಏನೋ ಇಷ್ಟು ಓದ್ಕೊಂಡಿದ್ರು ಕೂಡ ಇದೊಂಥರ ಈ ಕಲೆಕ್ಟರ್ಗಳು, ಈ ಹೆಬ್ಬೆಟ್ಟುಗಳ ಹತ್ರ ಕೆಲಸ ಮಾಡ್ತಿದ್ರೆ, ನಿನ್ನ ನಾನು ಹೇಳ್ದಾಗೆ ಕೇಳ್ಬೇಕು, ಆರ್ ಎಲ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಅಂದ್ರೆ ಹೆಂಗಿರುತ್ತೆ. ಎಷ್ಟು ನಿಜಾಯಿತಿಯಿಂದ ಕೆಲಸ ಮಾಡ್ತಿರ್ತಾರೆ ಗೊತ್ತಾ. ತುಂಬಾ ಒಳ್ಳೆ ಅಧಿಕಾರಿಗಳಿದ್ದಾರೆ. ಕೆಲಸವೇ ದೇವರು, ತಾವು ಮಾಡುತ್ತಿರುವ ಕಾರ್ಯಕ್ಷೇತ್ರವೇ ದೇವರು ಅಂತಕ್ಕಂಥದ್ದು. ಆದರೂ ಆ ಹೆಬ್ಬೆಟ್ಟುಗಳ ಹತ್ರ, ನಾನು ಹೇಳ್ದಾಗೆ ಒಬ್ಬ ಕ್ರಿಮಿನಲ್ ಹತ್ರ ಕೆಲಸ ಮಾಡ್ಬೇಕು. ಏನೇನೋ ಕೇಸುಗಳು ಬಿದ್ದಿರೋ ಅಂತವ್ರೆಲ್ಲ ಏನೇನೋ ಸ್ಥಾನಕ್ಕೆ ಬಂದು ಕೂತಿರ್ತಾರೆ. ಅವ್ರ ಕೆಳಗಡೆ ಹಿಂಗ್ ಕೈ ಕೊಟ್ಕೊಂಡು ನಿಂತ್ಕೊಳ್ಳೋದು ಅಂದ್ರೆ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ಆ ಸಂಕಟ, ಆ ಬಾಧೆ, ಏನೋ ಭಗವಂತ ಇಷ್ಟೇನಾ, ಹೀಗೇನಾ ಅನ್ನತಕ್ಕಂಥದ್ದು. ಸೊ ಅಂತ ಒಂದು ನೋವು ಹೋಗ್ಲಿಕ್ಕೆ ಮಿಥುನ ರಾಶಿಯವರು ಇನ್ನೊಮ್ಮೆ ಹೇಳಿರ್ತಾನೆ, ಕೇರಳದಲ್ಲಿ ಇರತಕ್ಕಂಥ ಕೊಟ್ಟಾಯಂ ಜಿಲ್ಲೆಯ ತಿರುವರಪ್ಪು ಈ ದೇವಸ್ಥಾನಕ್ಕೆ ನಿಮಗಾದಾಗ ಒಮ್ಮೆ ಹೋಗಿ ಬನ್ನಿ. ನಿಮ್ಮ ಈ ಅರ್ಧಂತರದ ಹಸಿವೆ, ಅರ್ಧಂತರದ ಜ್ಞಾನ ಸ್ಥಾನ, ಪದವಿ, ಪ್ರತಿಷ್ಠೆ, ಗೌರವ, ನೆಮ್ಮದಿ ಅನ್ನತಕ್ಕಂಥ ಒಂದು ಭಾವಾರ್ಥವನ್ನ ಕೊಡಲು ವಿಶೇಷ ಬಲವಾಗುತ್ತದೆ, ತೃಪ್ತಿ ಕೊಡುತ್ತದೆ, ಹೊಟ್ಟೆ ತುಂಬುತ್ತದೆ, ನಿಮ್ಮ ಹೊಟ್ಟೆಲಿರೋ ಆ ಸಂಕಟ ಸ್ವಲ್ಪ ಕಡಿಮೆ ಆಗುತ್ತದೆ ಅಂತ ಹೇಳ್ತಾ, ಈ ಒಂದು ಗ್ರಹಣ ಛಾಯೆ ನಿಮಗ್ 3ನೇ ಮನೆಯಲ್ಲಿ ನಡೀತಿದೆ. ಧೈರ್ಯದ ಮನೆ, ಒಡ ಹುಟ್ಟಿದವರ ಮನೆ,
ಶಕ್ತಿಯ ಮನೆ. ಒಬ್ಬರ ಶಕ್ತಿ ತಿಳ್ಕೋಬೇಕು ಅಂದ್ರೆ 3ನೇ ಮನೆಯನ್ನು ನೋಡ್ತೇವೆ. ಆ 3ನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅಂತ. ಎದುರಿಸ್ತಾನ, ನಿಲ್ತಾನ, ಹೋಗ್ತಾನ, ಮಾಡ್ತಾನ ಅನ್ನತಕ್ಕಂಥದ್ದು. ಸೊ ಅಂತ ಒಂದು ಮನೆಯಲ್ಲಿ ಭ್ರಾತೃ ಶಕ್ತಿ, ಒಡ ಹುಟ್ಟಿದವ್ರು ನಿಮಗೆ ಸಪೋರ್ಟ್ ನಿಲ್ತಾರ, ಅವ್ರಿಗೆ ಏನಾದ್ರೂ ಶಕ್ತಿ ಇದೆಯಾ, ಚೈತನ್ಯ ಇದೆಯಾ ಸಪೋರ್ಟ್ ಕೊಡೋಕೆ ಅನ್ನತಕ್ಕಂಥ ಭಾವ, ಇವುಗಳನ್ನು ಕೂಡ ಸೂಚಿಸುತ್ತೆ. ಅಂತ ಒಂದು ಮನೆಯಲ್ಲಿ ನಡೆಯುತ್ತಿರುವುದರಿಂದ ಸ್ವಲ್ಪ ನಿಮ್ಗೆ ಅಭದ್ರತಾ ಭಾವವೇ. ಮಾಡ್ತೀನ ಇಲ್ವಾ? ಖಂಡಿತ ಹೇಳ್ತಾನೆ, ಮಿಥುನ ರಾಶಿಯವರಿಗೆ ಒಂದು ಸಣ್ಣ ಬದಲಾವಣೆಗಳು, ಒಳ್ಳೆ ಬದಲಾವಣೆಗಳು ಈ ಒಂದು 6 ತಿಂಗಳಿಂದ ನಡೆದಿರುತ್ತೆ. ಕೆಲವರಿಗೆ ಮನೆ ಇಲ್ಲದವರಿಗೆ ಮನೆ, ಉದ್ಯೋಗ ಬದಲಾವಣೆ, ಸ್ಥಾನ ಬದಲಾವಣೆ, ಜಾಗ ಬದಲಾವಣೆ. ಅದರಲ್ಲೂ ಈ ಒಂದು 15 ದಿನದಿಂದ ಒಂದು ಕಷ್ಟಪಟ್ಟು ಒಂದು ಗಾಡಿ ತಗೊಂಡಿರೋದು, ಒಂದು ಜಾಗ ಮಾಡ್ಕೊಂಡಿರೋದು, ಒಂದಷ್ಟು ದುಡ್ಡು ಸೇವಿಂಗ್ಸ್ ಮಾಡಿರೋದು, ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದು, ಮ್ಯೂಚುವಲ್ ಫಂಡು, ಈ ತರವುಗಳಿಗೆ ಹೋಗಿರ್ತಕ್ಕಂಥದ್ದು ಮಾಡಿಸಿರುತ್ತೆ ನೋಡಿ. ಹೌದು ಅಲ್ವೋ ಹೇಳಿ? ಕಾರಕೋ ಕಾರಕ ಭಾವನಾಸ್ತಿಯ ಗುರುವಿದ್ದರು. ವೃತ್ತಿಯಲ್ಲಿ ಬದಲಾವಣೆ ಕೊಟ್ಟಿದೆ ನಿಜ. ನಿಮಗೆ ಸಿಗಬೇಕಂತ ಒಂದು ಸ್ಥಾನ, ಗೌರವ, ಅಲ್ಲೆಲ್ಲೂ ಅತೃಪ್ತಿ, ಕೆಲವೊಂದು ಸ್ಥಾನ ಬದಲಾವಣೆ ಕೂಡ ಆಗಿರ್ತಕ್ಕಂಥದ್ದು ಉಂಟು ಮಿಥುನ ರಾಶಿಯವರಿಗೆ. ದಿಢೀರಂತ ಕೆಲಸ ಬಿಟ್ಟಿರೋದು. ಈ ಗ್ರಹಣ ಒಳ್ಳೇದ್ ಮಾಡುತ್ತೆ. ಮುಖ್ಯವಾಗಿ ಯಾರ್ಯಾರಿಗೆ, ಯಾವ ರಂಗದಲ್ಲಿ ಇರ್ತಕ್ಕಂಥವರಿಗೆ, ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಟೆಕ್ನಿಕಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಆಟೋಮೊಬೈಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಸಿವಿಲ್ ಇಂಜಿನಿಯರ್ ಆಗಿದ್ದೀರಾ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದ್ದೀರಾ, ಗುಪ್ತಚರ ಇಲಾಖೆಯಲ್ಲಿದ್ದೀರಾ, ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಲಾಯರ್ ಆಗಿದ್ದೀರಾ, ಜಡ್ಜ್ಗಳಾಗಿದ್ದೀರಾ, ಬರವಣಿಗೆ ಲೇಖನದಲ್ಲಿದ್ದೀರಾ, ಮಾಧ್ಯಮ ಪ್ರಪಂಚದಲ್ಲಿದ್ದೀರಾ, ಅಲಂಕಾರ, ಮ್ಯೂಸಿಕ್ ಪ್ರಪಂಚದಲ್ಲಿದ್ದೀರಾ, ಒಂದು ಕ್ಯಾಸೆಟ್ಗಳು ಮಾಡೋದು, ಹಾಡು ಆಡೋದು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ತುಂಬಾ ಒಂದು ಪೊಲಿಟಿಕಲ್ ಅಡ್ವೈಸರ್ ಆಗಿದ್ದೀರಾ, ಪೊಲಿಟಿಷಿಯನ್ಸ್ ಜೊತೆಲಿದ್ದೀರಾ, ಸರ್ಕಾರಿ ಮಟ್ಟದ ವ್ಯಕ್ತಿಗಳ ಜೊತೆ ವ್ಯವಹಾರ ಕೆಲಸ ಕಾರ್ಯಗಳ ಜೋಡಣೆ ಮಾಡಿಟ್ಕೊಂಡಿದ್ದೀರಾ, ಅಲ್ಲೊಂದು ಅದ್ಭುತ ನಡೆಯತಕ್ಕಂಥ ಒಂದು ಚೈತನ್ಯ ಈ ಒಂದು ಮಿಥುನ ಲಗ್ನದವರಿಗೆ, ಮುಖ್ಯವಾಗಿ ಮಿಥುನ ರಾಶಿಗಿಂತ ಮಿಥುನ ಲಗ್ನದವರಿಗೆ ಅಲ್ಲೊಂದು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನಾ ಛಾಯೆಯನ್ನ ಕೊಡ್ತಕ್ಕಂಥದ್ದಾಗುತ್ತೆ. ಇನ್ನಷ್ಟಿದೆ, ಒಂದು ಪುಟ್ಟ ವಿರಾಮ ತಗೊಂಡು ಮಾತಾಡ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನಿಮ್ಮದೊಂಥರ ಈ ಮಿಥುನ ರಾಶಿಯವರಿಗೆ ಎಷ್ಟಾದರೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಗಲಿಲ್ಲ, ಸಿಕ್ಕರೂ ಅನುಭವಿಸಲು ಬಿಡಲಿಲ್ಲ. ಎಲ್ಲಿ ಬಿಟ್ರು ಪಾಂಡವರಿಗೆ? ಆ ಇಂದ್ರಪ್ರಸ್ಥ ರಾಜಧಾನಿ ಮಾಡಿಕೊಂಡು ಪಾಣಿಪತ್, ಸೋನಿಪತ್, ಈ ತರ ಒಂದು 5 ಜಾಗಗಳಿದ್ದಾವೆ. ಅದನ್ನ ಏನೋ ಒಂದು ಡೆವಲಪ್ ಮಾಡಿ ಸರಿ ಆಯ್ತಪ್ಪ ಅಂದ್ರೆ ಬಿಟ್ರ, ಏನೋ ಇದು ಇಷ್ಟು ಚೆನ್ನಾಗಿ ಕಟ್ಕೊಬಿಟ್ಟಿದ್ದಾರೆ, ಇಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡ್ತಿದ್ದಾರೆ, ಇಷ್ಟು ಚೆನ್ನಾಗಿ ಹೆಸರು ಮಾಡಿ ಇಟ್ಕೊಬಿಟ್ಟಿದ್ದಾರೆ, ತಗೋ ಅಲ್ಲೊಂದು ದಾಳ ಉರುಳಿಸಿದ್ರು, ಬಿಟ್ರ ಮಕ್ಳೇ.
ಕರ್ಕೊಂಡು ಬಂದು ವನವಾಸಕ್ಕೆ ನೆಲೆಸ್ಬಿಟ್ರು. ಆ ವನವಾಸದಲ್ಲಾದ್ರೂ ನೆಮ್ಮದಿಯಾಗಿರೋಣ ಅಂದ್ರೆ ಕರ್ಣ ಎತ್ಕಡ್ತಾನೆ. ದುರ್ಯೋಧನ, ನಾವ್ ಏನ್ ಚೆನ್ನಾಗಿದೀವಿ ಗೊತ್ತಾ, ಹೊಟ್ಟೆ ಉರಿಸ್ಬೇಕು ನೋಡು, ಆ ಭೀಮನಿಗೆ ಹೊಟ್ಟೆ ಉರಿಬೇಕು. ಆ ಒಂದು ದ್ರೌಪದಿ ಇದ್ದಾಳಲ್ವಾ, ಕುದ್ದೋಗ್ಬೇಕು. ಅರ್ಜುನ, ಧರ್ಮರಾಯ ಘೋಷಯಾತ್ರೆಗೆ ಹೋಗೋಣ ಅಂತ ತಲೆ ಕೆಡಿಸ್ತಾನೆ. ಅಲ್ಲಿ ಹೋಗ್ಬಿಟ್ಟು ಇವರು ಡಾನ್ಸು. ಒಬ್ರು ಕಷ್ಟದಲ್ಲಿದ್ರೆ ಪಕ್ಕದ ಮನೆಯಲ್ಲಿ ಒಬ್ಬ ಬಡವ ಇದ್ರೆ ನಾವು ದೊಡ್ಡದಾಗಿ ಪಾರ್ಟಿ ಮಾಡ್ತೀವಲ್ವಾ, ಆ ಥರ. ನಮ್ಮನೇಲೆ ಟಿವಿ, ನನ್ಗೆ ಈಗಲೂ ನೆನಪಿದೆ. ಪುಟ್ಟ ಮಕ್ಕಳು ನಾವು, ನಮ್ಮ ಮನೆಗೆಲ್ಲಿ ಟಿವಿ, ಕೂಲಿ ನಾಲಿ ಮಾಡಿ ಒಂದು ಜೀವನ ನಡೆಸ್ತಿದ್ದಂಥ ಕಾಲ. ಎಲ್ಲೋ ಒಂದು ಶುಕ್ರವಾರ ಇಲ್ಲ ಭಾನುವಾರ ಒಂದು ಪಿಕ್ಚರ್ ಹಾಕೋರು ಡಿನಲ್ಲಿ, ಶುಕ್ರವಾರ ಹಾಡುಗಳು ಬರೋದು. ಅದನ್ನ ನೋಡಕ್ ಹೋಗ್ತಿದ್ವಿ. ಅದಾಗೋಲ್ಲ. ಭಾನುವಾರಕ್ಕಂತೂ ಒಂದು ಪಿಕ್ಚರ್ ಫಿಟ್ಟಿಂಗ್. ಹೋದ್ರೆ ಟಿವಿ ಆಫ್ ಮಾಡ್ಬಿಡೋರು, ಬಾಗ್ಲ ಹಾಕೊಂಡ್ಬಿಡೋರು ಅವರು. ನಿಜವೇ, ಇವತ್ತು ನೆನೆಸ್ಕೊಂಡ್ರೆ ನಮಗೂ ನಮ್ಮ ಪ್ರೈವೇಸಿ ಲೈಫಲ್ಲಿ ಯಾರೋ ಬಂದು ಮನೆ ತುಂಬ ತುಂಬ್ಕೊಬಿಟ್ರೆ ಹೋಗ್ತಿದ್ವಿ ಅಲ್ಲೆಲ್ಲೋ ಹೀಗೆ ನೋಡ್ಬೇಕು ಅಂತ. ಮನೇಲಿ ಟಿವಿ ಇಲ್ದಿದ್ದಾಗ ಅದೊಂದು ಯೋಚನೆ ಮಾಡಿ ನೋಡಿದ್ದೀವಿ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದಿರ್ತಕ್ಕಂಥದ್ದು. ಅದಕ್ಕೆ ನಮ್ಗೆ ಏನೂ ಇಲ್ಲ ಅಂದ್ರೂ ಕೂಡ ನಮ್ಗೇನು, ಅಯ್ಯೋ ಈ ಟಿವಿ ಇಲ್ಲಪ್ಪ, ಈ ಕಾರ್ ಇಲ್ಲಪ್ಪ, ಈ ಬಂಗ್ಲೆ ಇಲ್ಲಪ್ಪ, ಈ ಮನೆ ಇಲ್ಲಪ್ಪ, ಈ ಹೆಸರು ಇಲ್ಲಪ್ಪ, ಏನು ಇಲ್ದಿದ್ದಾಗ್ಲೇ ನೆಮ್ಮದಿಯಾಗಿದ್ವಿ. ತುಂಬಾ ನೆಮ್ಮದಿಯಾಗಿದ್ವಿ. ಏನೂ ಗೊತ್ತಿರ್ಲಿಲ್ಲ. ಅಮ್ಮ ಹೊಡೆಯೋರು, ಅಮ್ಮನಿಗಿಂತ ಅಪ್ಪನ ಗೊತ್ತಾಗ್ಬಿಡ್ತು ಅಂದ್ರೆ ಮುಗೀತು. ಎಲ್ಲೋ ಟ್ಯೂಷನ್ ಕ್ಲಾಸ್ಗೆ ಹೋಗಿದ್ದಾನೆ ಅಂತ ಹಿಂಗೆ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಿದ್ದು. ಮೆಲ್ಲಿಗೆ ಸ್ವಲ್ಪ ಓದ್ಕೋತಿದ್ರಿಂದ ನಾನು ಬಚಾವು. ಇನ್ನು ನನ್ನ ಮನೆಯವ್ರು ಓದ್ಕೋತಾ ಇರಲಿಲ್ಲ, ಅವ್ರಿಗಿಲ್ಲ. ಇವತ್ತಿಗೂ ಸಂಪತ್ತಿಗೆ ಸವಾಲ್ ನನಗೆ ನೆನಪಿದೆ. ನಮ್ಮ ತಂದೆ ಇಟ್ಟುಬಿಟ್ಟಿದ್ದಾರೆ. ನನ್ನ ತಮ್ಮನಿಗೆ ಹೊಡೆದಿರೋ 8 ಮಾರ್ಕ್ ಈಗಲೂ ಇದೆ. ದೊಣ್ಣೆ ತಗೊಂಡು ತಗೊಂಡಿಟ್ಟು ಗ್ರೇಟ್ ಎಸ್ಕೇಪು. ಸ್ನೇಹಿತನ ಮನೆಗೆ ಹೋಗಿ 1, 2, 3 ಆ ಪಿಕ್ಚರ್ ಬಿಟ್ಟಿದ ತಕ್ಷಣ ಬರ್ಲಿಲ್ಲ. ರಾತ್ರಿ 9 ಗಂಟೆ 9:30 ಬಂದಿರೋದು. ಇಷ್ಟೊತ್ತರೆಗೂ ಎಲ್ಲೋಗಿದ್ದು ಕೆಂಡುವಾಗಿ ಕೂತಿದ್ದಾರೆ, ಕಣ್ಣೆಲ್ಲ ಕೆಂಪಗ್ ಮಾಡ್ಕೊಂಡು. ಗೊತ್ತು, ಮನೆಯೆಲ್ಲ 3 ಸುತ್ತಾಕಿದ್ದೆ ಕಾಂಪೌಂಡು. ಏನ್ ನಡೀತಿದೆ ಅಂತ. ಅಪ್ಪ ಬೇಡ ಅಂತ ತಮ್ಮನಿಗೆ ತಂಬೂರಿ ಬಾರಿಸ್ಬಿಟ್ಟಿದ್ರು. ಹಾಗೆಲ್ಲ 3G 4G ಇರ್ಲಿಲ್ಲ. ಅಪ್ಪನ್ ಬೆತ್ತದೇಟೆ 2 ಬಿಟ್ರೆ. ನಾನು ಇಲ್ಲ, ಈಗ ಗೊತ್ತಿಲ್ಲ ಯಾಕೆ ಏನಾಯ್ತು, ಈ ತರ ಐತೆ, ಎಕ್ಸಾಮ್ಸ್ ಇದೆ, ಪ್ರಿಪರೇಷನ್, ಗ್ರೂಪ್ ಡಿಸ್ಕಷನ್ ಅಂತ ಹೋಗ್ಬಿಟ್ಟಿದೆ. ಇದು ನೋಟ್ಸು ಅದು ಇದು ಅಂತ ತಗೋತಾರೆ, ನೋಡ್ತಾರ. ಸರಿ, ಇನ್ನೊಂದು ಸರಿ ಸ್ಟಡಿ ಗ್ರೂಪು ನೋಟ್ಸು ಅದು ಇದು ಅಂತ ಇನ್ನೇನ್ ಕತೆ ಕಾಯ್ತೀಯ ನೀನು, ಯಾಕೆ ಅಲ್ಲಿಗೆ ಹೋಗ್ಬೇಕು, ಮನೆಯಲ್ಲೇ ಮಾಡ್ಕೋಬೇಕು ಅಂತ ಅನ್ನೋದು. ನಾವು ಇನ್ನೊಂದು ಏನೋ ಒಂದು ರೂಲ್ಸ್ ಮಾಡ್ಕೊಳ್ಳೋದು ವೆಲ್ಗೆ. ಜಾರ್ಕೋಬಿಡ್ತಿದ್ದೆ. ನೋಡಿ, ಆ ಕಾಲ ಆ ತರ ಇತ್ತು. ಟಿವಿ ಇರ್ಲಿಲ್ಲ, ಹೋಗ್ತಿದ್ವಿ. ಇವತ್ತಿಗೂ ಮಾಡ್ತಾರೆ ನೋಡಿ ಕೆಲವರುಗಳು. ದೊಡ್ಡದಾಗ ಫಂಕ್ಷನ್, ಪಕ್ಕದಲ್ಲಿ ಒಬ್ಬ ಬಡವನ್ ಮನೆ, ಅವನಿಗೆ ಅವಮಾನ ಆಗೋ ಹಾಗೆ ಯಾರಾದ್ರೂ ನೋಡ್ಬೇಕು ಕೆಲವರು. ಆ ದೊಡ್ಡ ಕಾರು, ದೊಡ್ಡ ವ್ಯವಸ್ಥೆ ಇದ್ದು ಬಿಟ್ರೆ ತುಂಬಾ ನಿಕೃಷ್ಟವಾಗಿ ಕೇವಲವಾಗಿ ನಡೆಸ್ಕೊಳ್ತಕ್ಕಂಥ ಒಂದು ಭಾವ. ಬಡತನ ನೋಡಿ ಬಂದವರೇ ಹೆಚ್ಚು. ತಮಾಷೆ ಗೊತ್ತಾ, ಈ ಕಲಿಯುಗಕ್ಕೆ ಒಂದು ನಿಯಮ ಇದೆ. ನಾವು ಮಾಡೋ ಪಾಪ ನಾವೇ ಅನುಭವಿಸ್ಬೇಕು. ನೋಡಿ, ಕೃತಾಯುಗದಲ್ಲಿ ಮಾಡತಕ್ಕಂಥ ಒಂದು ಪಾಪ ಗ್ರಾಮಕ್ಕೆ ತಟ್ಟಿತ್ತು ಕೃತಾಯುಗದಲ್ಲಿ. ತ್ರೇತಾಯುಗದಲ್ಲಿ ಮಾಡಿದಂಥ ಪಾಪ ದೊರೆಗೆ ತಟ್ಟುತ್ತಿತ್ತು. ದೊರೆಗೆ ನೋಡಿ, ಆತ ಯಾರೋ ಬಟ್ಟೆ ಒಗೆಯೋನಾಡೋ ಒಂದು ಮಾತು ದೊರೆಗೆ ತಟ್ಟುಬಿಡ್ತು. ರಾಮಚಂದ್ರರು ದಣದು ಬಿಟ್ರು. ಯೋಚನೆ ಮಾಡಿ ನೋಡಿ, ಹೆಂಡತಿಯನ್ನ ದೂರ ಮಾಡ್ಕೊಬಿಟ್ರು. ಎಲ್ಲೋ ಆ ಒಂದು. ಇನ್ನು ದ್ವಾಪರ ಯುಗದಲ್ಲಿ ಮಾಡಿದ ಪಾಪ ವಂಶವೇ ನಿರ್ವಂಶ. ಎಲ್ಲಿದೆ ವಂಶ? ಹಾಗೆ ತ್ರೇತಾಯುಗದಲ್ಲಿ ದೊರೆಗೆ ರಾವಣಾಸುರ ಮಾಡಿದ ಪಾಪ ತನ್ನ ದೊರೆ ಪಟ್ಟಕ್ಕೆ ಬಾಧೆ ತಂದಿಟ್ಟುಕೊಂಡು ಬಿಟ್ಟ. ಎಲ್ಲ ಮುಳುಗ್ಸಿಟ್ಕೊಬಿಟ್ಟ. ತಾನು ಮುಳುಗೋದಲ್ದೆ ತನ್ನ ದೊರೆ ಪಟ್ಟ, ಸುವರ್ಣ ಲಂಕ ಪಟ್ಟ ಹೋಯ್ತು. ಈ ಒಂದು ಕೃತಯುಗದಲ್ಲಿ ಮಾಡಿದಂತ ಒಂದು ಪಾಪ ಇಡೀ ಒಂದು
ಗ್ರಾಮಕ್ಕೆ ಅಂತ ಹೇಳಿದ್ರೆ ಹಿರಣ್ಯಕಶಿಪು ಸ್ಥಾಪಿಸಿದ್ದಂತ ಊರೆಲ್ಲ ಸರ್ವನಾಶ. ನರಸಿಂಹ ಆ ಬೆಂಕಿಯಾಗಿ ಎಲ್ಲ ಧ್ವಂಸ ಮಾಡಾಕ್ಬಿಡ್ತಾರೆ. ಅನ್ಯಾಯ ಮಾಡಿ ದೋಚ್ಕೊಂಡು ಬಾಚ್ಕೊಂಡು ತಗೊಬಂದ್ ಮಾಡ್ತೀಯ ಅನ್ನತಕ್ಕಂಥ. ದ್ವಾಪರ ಯುಗದಲ್ಲಿ ವಂಶ ದುರ್ಯೋಧನ ಒಬ್ಬರು, ಕೃಷ್ಣನ ಒಬ್ಬರು ಯಾದವರು ಇಲ್ಲ. ಆ ಒಂದು ಧೃತರಾಷ್ಟ್ರನ ವಂಶದಲ್ಲಿ ಅದು ಯುಯುತ್ಸು ಅಂತ ಉಳ್ಕೋತಾನಿದ್ದೆ, ದಾಸಿ ಮಗ. ಯೋಚನೆ ಮಾಡಿ ನೋಡಿ, ಎಲ್ಲರೂ ಹೋದ್ರು. ಕಲಿಯುಗದಲ್ಲಿ ಮಾಡಿದ ಪಾಪಕ್ಕೆ ಯಾರಿಗ್ ಶಿಕ್ಷೆ ಗೊತ್ತಾ? ನಮಗೆ ಶಿಕ್ಷೆ. ನಾನ್ ಮಾಡಿದ್ ನಾನೇ ಅನುಭವಿಸ್ಬೇಕು. ಉಪ್ಪು ತಿಂದವ್ ನೀರು ಕುಡಿಬೇಕು ಮಗುವ, ಬೇರೆ ಮಾತೇ ಇಲ್ಲ. ಉಪ್ಪು ತಿಂದವ ನೀರು ಕುಡಿಯಬೇಕು. ಇಟ್ ಇಸ್ ಬಿನ್ ಡಿಸೈನ್ಡ್. ನಾವು ಮಾಡಿದ್ದ ನಾವೇ, ಇನ್ನೆಲ್ಲೂ ಇಲ್ಲ. ಇದನ್ನ ತಿಳ್ಕೊಳ್ಳದೆ ನಾವು ತಯ್ಯ ತಕ್ಕ ಅನ್ನತಕ್ಕಂತ ಒಂದು ಮಾತು. ಏನ್ ಮಾಡೋಣ? ಸೊ ಅಂತ ಮಿಥುನ ರಾಶಿಗೆ ವಿಶೇಷವಾಗಿ ಒಂದು ವನವಾಸ ಇದ್ದಿದ್ದೆ ನಿಮಗೆ. ಅಷ್ಟಮ ಶನಿ, 2ನೇ ಮನೆಯ ಚಂದ್ರ, ಅತಿ ಬುದ್ಧಿ, ಅತಿ ಜ್ಞಾನ, ಅತಿ ವಿದ್ಯಾ ಅನ್ನತಕ್ಕಂಥ ಮಾತು. ಅಂತ ನಿಮಗೆ ಈ ಗ್ರಹಣ ಸ್ವಲ್ಪ ಚೇತರಿಕೆ ಕೊಡುತ್ತೆ. ಒಂದು ಭೂಮಿ ಯೋಗ ಮಾಡಿಕೊಡುತ್ತೆ, ಒಂದು ಮನೆ ಯೋಗ ಮಾಡಿಕೊಡುತ್ತೆ. ಬರೀ ಎಲ್ಲರಿಗೂ ಗ್ರಹಣ ಬಂದು ಕೆಟ್ಟದ್ದೇ ಮಾಡುತ್ತೆ ಅನ್ಕೋಬೇಡಿ. ಅಲ್ಲಿಟ್ಟಂತ ಕಷ್ಟ, ಬಾಧೆ. ಯಾಕಂದ್ರೆ ಶನಿ ಕೇಂದ್ರ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಭಾಗ್ಯಾಧಿಪತಿಯಾಗಿ ತನ್ನ ಸ್ವಯಂ ನಕ್ಷತ್ರದಲ್ಲೇ ಕುಳಿತು ನಿಮ್ಮ ಸಪ್ತಮ ಭಾವವನ್ನ ನೋಡ್ತಿದ್ದಾನೆ. ಸೊ ನೀವು ಸಾಮಾನ್ಯವಾಗಿ ಸ್ವಲ್ಪ ಹೆದರು ಪುಕ್ಕಲ್ರೆ, ಗಲಾಟೆ ಮಾಡೋರಲ್ಲ, ಜಗಳಕ್ಕೆ ಹೋಗೋರಲ್ಲ, ಯುದ್ಧ ಮಾಡೋರಲ್ಲ. ಅಂತ ನಿಮಗೆ ಆ ಒಂದು ಬಲದ ಮನೆಯಲ್ಲಿ ಗ್ರಹಣ ನಡೆಯುತ್ತಿರುವುದರಿಂದ ಬ್ಯೂಟಿಫುಲ್ ಚೇಂಜಸ್ ವಿಲ್ ಹ್ಯಾಪನ್. ನಿಮಗೆ ಬಲ ಬರುತ್ತೆ. ಹೆದರು ಪುಕ್ಕಲ್ರು ನೀವು ಧೈರ್ಯಸ್ಥರಾಗ್ಬಿಡ್ತೀರಿ. ಯಾಕಂದ್ರೆ ಗುರು ಬೇರೆ ಸಿಕ್ಕಾಬಟ್ಟೆ ಪುಕ್ಕಲ್ತನ ಮಾಡಿಟ್ಬಿಟ್ಟಿರ್ತಾನೆ. ಆ ಖರ್ಚು, ಇನ್ನೊಂದು ಮನೆದು, ವೃತ್ತಿದು, ಕುಟುಂಬದ್ದು, ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ಅಸಮಾಧಾನ ಇದ್ದೇ ಇರುತ್ತೆ. ಯಾರೋ ಬರ್ತಾನೆ ನಿಮ್ಮ ಹೆಂಡತಿ ಬಗ್ಗೆ, ನಿಮ್ ಗಂಡನ ಬಗ್ಗೆ ಮಾತಾಡ್ತಾನೆ. ಸರ್ ನೀವ್ ಇರ್ಲಿಲ್ಲ ಸರ್, ಮನೆಗೆ ಬಂದಿದ್ವಿ, ಮೇಡಮ್ ಒಂದ್ ಲೋಟ ನೀರು ಕೊಡ್ಲಿಲ್ಲ. ಈ ರೀತಿ ಏನೋ ಅಲ್ಲೊಂದು ಅಸಮಾಧಾನ ಸ್ಫೋಟ. ಅಯ್ಯೋ ನಿಮ್ ಮಗ ಬಿಡಮ್ಮ, ಅಳಿಯಲ್ಲ ಮಗಳ ಗಂಡ ಅನ್ನೋ ರೀತಿಯೆಲ್ಲ ಅಲ್ಲೊಂದು ಆಗುತ್ತದೆ. ಅಳಿಯ ಅಲ್ಲ ಮಗಳ ಗಂಡ ಆ ನೋವು ಮಿಥುನ ರಾಶಿಯವರಿಗಿರುತ್ತೆ. ಅಲ್ಲಿ ಏನೋ ಒಂದು ಯಾರೋ ನಿಮ್ ಸಂಗಾತಿ ಬಗ್ಗೆ ತಪ್ಪಾಗಿ ಹೇಳ್ತಕ್ಕಂಥದ್ದು. ಸೊ ನಿಮಗೆ ನಿಮ್ಮ ಸಂಗಾತಿಯಿಂದ ಅನುಕೂಲ ಆಗುತ್ತೆ. ಸಂಗಾತಿಯಿಂದ ಅನುಕೂಲ, ಪ್ರೀತಿಸಿ ಮದುವೆ ಆಗಿರತಕ್ಕಂಥವ್ರಿಗಂತೂ ಮಿಥುನ ಲಗ್ನ, ಮಿಥುನ ರಾಶಿಯವರಿಗೆ ನಿಮ್ಮ ಸಂಗಾತಿಯಿಂದಲೇ ಒಂದು ಗಾಡಿನೋ, ಒಂದು ಮನೆನೋ, ಒಂದು ಜಾಗನೋ, ಒಂದು ವಾಹನನೋ, ಒಂದು ಭೂಮಿಯೋ, ಒಂದು ಸ್ವಲ್ಪ ಬಂಗಾರನೋ, ಇಲ್ಲ ನಿಮ್ಮ ಕರಿಯರ್ಗೆ ಸಪೋರ್ಟ್ ಮಾಡೋದು, ಇಂಥದ್ದೊಂದು ಬದಲಾವಣೆಗಳು ಬರತಕ್ಕಂಥ ಒಂದು ಅದ್ಭುತ ಛಾಯೆ ನಡೆಯತಕ್ಕಂಥದ್ದಾಗುತ್ತದೆ. ಬ್ಯೂಟಿಫುಲ್. ಎಸ್, ಫ್ಯಾಂಟಾಸ್ಟಿಕ್. ಎಂಜಾಯ್ ಮಾಡಿ, ಏನು ವರಿ ಮಾಡಬೇಡಿ. ನಾನು ಹೇಳಿದಾಗೆ ಆ ತಿರುವರುಪು ಕೊಟ್ಟಾಯಂ ಜಿಲ್ಲೆಯಲ್ಲಿ ಇರತಕ್ಕಂಥ ಅಮ್ಮನವರ ಕ್ಷೇತ್ರಕ್ಕೆ ಒಮ್ಮೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಒಂದು ವಾಹನ ಪಡೆಯೋ ಯೋಗ ಇದೆ. ಎಸ್ಪೆಷಲಿ ಆಟೋಮೊಬೈಲ್ ಕನ್ಸಲ್ಟೆನ್ಸಿ ಇದಿರಿ, ಈ ಒಂದು ಲೀಗಲ್ ಕನ್ಸಲ್ಟೆಂಟ್ ಅಲ್ಲಿ ಇದ್ದೀರಿ, ಟೀಚಿಂಗ್ ಲೈನ್ ಅಲ್ಲಿ ಇದ್ದೀರಿ, ಮಾಡೆಲಿಂಗ್ ಲೈನ್ ಅಲ್ಲಿ ಇದ್ದೀರಿ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಒಪ್ಪ, ಓರಣ ಇಂಥದ್ರ ಮೇಂಟೈನ್ ಮಾಡೋದು, ಒಂದು ಜ್ಯೂಸ್ ಅಂಗಡಿ, ಒಂದು ಹಣ್ಣು ಅಂಗಡಿ, ಒಂದು ಕಾಂಡಿಮೆಂಟ್ಸ್ ಇಟ್ಕೊಂಡಿದ್ದೀರಿ, ಸಣ್ಣ ಪುಟ್ಟ ಲೇವಾದೇವಿ ನಡೆಸ್ತಿದ್ದೀರಿ, ಸಣ್ಣ ಪುಟ್ಟ ಫೈನಾನ್ಸ್ ನಡೆಸ್ತಿರ್ತಕ್ಕಂಥ ಒಂದು ಪ್ರಭಾವ ಇದೆ. ಅದ್ಭುತವಾಗಿ ಒಂದು ಟ್ಯೂಷನ್ ಸೆಂಟರ್ ನಡೆಸ್ತಿದ್ದೀರಿ, ಒಂದು ಕೋಚಿಂಗ್ ಸೆಂಟರ್ ನಡೆಸ್ತಿದ್ದೀರಿ, ಒಂದು ಟ್ಯುಟೋರಿಯಲ್ ನಡೆಸ್ತಿದ್ದೀರಿ. ಮಿಥುನ ಲಗ್ನ ಫ್ಯಾಂಟಾಸ್ಟಿಕ್. ಧೈರ್ಯ ಬರುತ್ತೆ, ಧೈರ್ಯವಾಗಿ ಹೆಜ್ಜೆ ಇಡಿ. ಆಯಿತು ಅನ್ನುವುದಾದರೆ ಸುತ್ತಮುತ್ತ ಯಾವುದು ದೇವರು ಇಲ್ವಾ ಗುರುಗಳೇ? ಕೃಷ್ಣ ಇದಾನಲ್ವಾ, ಹೋಗಿ ತೊಂದರೆ ಇಲ್ಲ. ಹಳೆಯ ಶಿವಾಲಯಗಳಿಗೆ, ತುಂಬಾ ಹಳೆಯ ಶಿವಾಲಯಗಳು ಪ್ರಯತ್ನ ಮಾಡಿ. ಮುರುಡೇಶ್ವರ, ಮಾದೇಶ್ವರ, ನಂಜುಂಡೇಶ್ವರ, ಧರ್ಮಸ್ಥಳ, ಗೋಕರ್ಣ, ಶ್ರೀಶೈಲ ಯಾತ್ರೆ ನಡೆಯುತ್ತಪ್ಪ. ವಿಶೇಷವಾಗಿ ನೋಡಿ, ಆಗುತ್ತೆ. ಆ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ಬರಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ವಿಶೇಷ ಆಗುತ್ತೆ.
ಭಗವನ್ ಅನುಗ್ರಹ ಇರೋದ್ರಿಂದ ಏನು ಯೋಚನೆ ಏನ್ ಮಾಡೋದು ಬೇಡ ಮಕ್ಕಳು. ಇನ್ನು ವಿಶೇಷವಾಗಿ ಆರ್ದ್ರ ನಕ್ಷತ್ರ ಇವತ್ತು ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ. ಚಂದ್ರ ರಾಹುಸಾರದಲ್ಲಿದ್ದು ರಾಹುಸಾರದಲ್ಲೇ ಇರೋದ್ರಿಂದ ಅಧಾರ್ಮಿಕ ಕಾರ್ಯಗಳು, ದಂಡಾಧಿಕಾರಿ ಕೆಲಸಗಳು. ಈಗ ಪೊಲೀಸ್ ನೀವು ಮೆತ್ತಗ್ ಮಾತಾಡಿದ್ರೆ ಕಳ್ಳ ಬಾಯಿ ಬಿಡಲ್ಲಪ್ಪ. ಚೈನ್ ಸ್ನ್ಯಾಚರು, ದರೋಡೆಕೋರರು ಸಿಕ್ಕಾಕೊಂಡ್ರು ಕೂಡ ಇಲ್ಲ ಸರ್ ನಾವು ಆ ಸ್ಪಾಟ್ ಅಲ್ಲೇ ಇರ್ಲಿಲ್ಲ ಸರ್, ನಮ್ಮ ಬದಲು ಯಾರೋ ಇದ್ರು ಸರ್, ಹಾಗೆ ಹೀಗೆ ಅಂದ್ಬಿಡ್ತಾರೆ. ಅಲ್ಲಿ ಒಳ್ಳೆಯವರಾಗಿ ನಡ್ಕೊಳ್ಳಕ್ಕೆ ಆಗೋದಿಲ್ಲ, ಕಡಿಬೇಕು. ಒಂದು ದೊಡ್ಡದಾದಂತ ಆನೆಯನ್ನ ಪಳಗಿಸ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಆನೆಯನ್ನು ತಗೊಬಂದು ಚುಚ್ಚಬೇಕು, ಚೈನ್ಗಳಲ್ಲಿ ಹಾಕಿ ಕಟ್ಟಾಕ್ಬೇಕು, ಇಂಥದ್ದೊಂದಿದೆ. ಸೊ ಅಂತಹ ಕೆಲಸಗಳು, ಪ್ರಾಣಿಗಳನ್ನ ಪಳಗಿಸ್ತಕ್ಕಂಥದ್ದು, ವೆಟರ್ನರಿ ಡಾಕ್ಟರ್ಗಳಾಗಿದ್ದೀರಾ, ಅರಣ್ಯ ಇಲಾಖೆಯಲ್ಲಿದ್ದೀರಾ, ಈ ಒಂದು ಪಶು ಸಂಗೋಪನಾ ಇಲಾಖೆಗಳಲ್ಲಿ ಇದ್ದೀರಾ, ದೊಡ್ಡ ದೊಡ್ಡ ಕಾರ್ಮಿಕ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಭಾರದ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ಪ್ರಭಾವ. ವೃಷಭ ರಾಶಿ. ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಫಾರ್ಮಸ್ಯೂಟಿಕಲ್ ಸಂಬಂಧಪಟ್ಟಂಥದ್ದು, ರಸಗೊಬ್ಬರಕ್ಕೆ ಸಂಬಂಧಪಟ್ಟಂಥದ್ದು, ಮೆಡಿಸಿನ್ಸ್ಗೆ ಸಂಬಂಧಪಟ್ಟಂಥದ್ದು, ಸೈಂಟಿಸ್ಟ್ಗೆ ಸಂಬಂಧಪಟ್ಟಂಥದ್ದು, ಮೆಡಿಕಲ್ಲು ಪ್ಯಾರಾಮೆಡಿಕಲ್ ಲೈನ್ ಅಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ರೆ ಅಂದ್ರೆ ಡಾಕ್ಟರ್ಗಳಿಗೆ ಅಸಿಸ್ಟೆಂಟ್, ಎಕ್ಸ್ರೇ ಟೆಕ್ನಿಷಿಯನ್, ಲ್ಯಾಬ್ ಟೆಕ್ನಿಷಿಯನ್, ಆಮೇಲೆ ಫಾರ್ಮಸ್ಯೂಟಿಕಲ್ ಲೈನ್ ಅಲ್ಲಿ ಇದ್ದೀರಿ, ಫಾರ್ಮಸಿ ಲೈನ್ ಅಲ್ಲಿ ಇದ್ದೀರಿ, ಬಯೋಟೆಕ್ನಾಲಜಿಲಿ ಇದ್ದೀರಿ, ಬಯೋ ಮೆಡಿಸಿನ್ ಅಲ್ಲಿ ಇದ್ದೀರಿ, ನರ್ಸ್ ಆಗಿದ್ದೀರಿ, ಕಾಂಪೌಂಡರ್ ಆಗಿದ್ದೀರಿ, ಸ್ಕ್ಯಾನಿಂಗ್ ಸ್ಪೆಷಲಿಸ್ಟ್ ಆಗಿದ್ದೀರಿ, ಬ್ಲಡ್ ಸ್ಪೆಷಲಿಸ್ಟ್ ಆಗಿದ್ದೀರಿ, ಪೆಥಾಲಜಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ. ಅದ್ಭುತವಾದಂತ ಒಂದು ದಿನವಾಗಿರುತ್ತೆ. ಮಿಥುನ ರಾಶಿ. ಚಂದ್ರ ನಿಮ್ಮನೇಲೆ ಇದ್ದು ರಾಹುಸಾರದಲ್ಲಿದ್ದಾಗ ರಾಜ್ಯಾಧಿಕಾರ ಯೋಗ ಅಂತ ಹೇಳ್ತೇವೆ. ಆ ರಾಹು ಕೂಡ ಭಾಗ್ಯದಲ್ಲೇ ಇದ್ದಾನೆ. ವಿಶೇಷ, ರಾಹು ಭಾಗ್ಯದಲ್ಲಿದ್ದಾನೆ. ವೃತ್ತಿಪರವಾಗಿ ಚೆನ್ನಾಗಿದೆ. ಸ್ಪೋರ್ಟ್ಸ್ ಅಡ್ವೈಸರ್ ಆಗಿದ್ದೀರಾ, ಟೆಕ್ನಿಕಲ್ ಅಡ್ವೈಸರ್ ಆಗಿದ್ದೀರಾ, ಈ ಒಂದು ಟ್ರಾನ್ಸ್ಪೋರ್ಟ್ ಅಡ್ವೈಸರ್ ಆಗಿದ್ದೀರಾ, ಟೂರ್ಸ್ ಅಡ್ವೈಸರ್ ಆಗಿದ್ದೀರಾ, ತುಂಬಾ ದೊಡ್ಡ ದೊಡ್ಡ ಕ್ರೂಸ್, ಈ ಒಂದು ಹಡಗುಗಳಲ್ಲಿ ಒಂದು ಪ್ರವಾಸ ಅಂತದನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಏರ್ಲೈನ್ಸ್ಗಳಲ್ಲಿ ಏರ್ ಟಿಕೆಟಿಂಗ್ ಬುಕ್ ಮಾಡ್ತಕ್ಕಂಥದ್ದು, ಅಂತ ಒಂದು ಏಜೆನ್ಸಿಗಳು ನಡೆಸ್ತಿದ್ದೀರಾ, ವೃತ್ತಿಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಲೇಬರ್ಸ್ ಅನ್ನ ಕೊಡಿಸ್ತಕ್ಕಂಥ ಒಂದು ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ದಿನ. ಕರ್ಕಾಟಕ ರಾಶಿ. ಸ್ವಲ್ಪ ಇನ್ಫೆಕ್ಷನ್ಸು, ಅಲರ್ಜಿ. ರಾಹು ಅಂದಿದ್ದೆ ಒಂದು ರೀತಿ ಗುರುಚಾಂಡಾಳ ದೋಷ. ಅಲ್ಲಿ ನೋಡಿ, ಚಂದ್ರ ರಾಹುಸಾರ ಗುರುವಿನ ಜೊತೆಲಿ ಕುಳಿತಿದ್ದಾನೆ ಗುರು. ಸೊ ಒಳ್ಳೆಯವನೇ ಕೆಟ್ಟವನಾಗ್ತಕ್ಕಂಥದ್ದು ನಮ್ಮ ಬುದ್ಧಿ. 2 ಬಾಳೆಹಣ್ಣಿದೆ, ಮೆಲ್ಲಿಗೆ 2 ತಿನ್ಬಿಡೋಣ, ಪಕ್ಕದಲ್ಲಿ ಒಬ್ಬ ಇದ್ದಾನೆ ಅವನನ್ನು ಕೇಳೋಣ, ಕೊಡೋಣ, ಈ ರೀತಿ ಭಾವ ಬಂದ್ಬಿಡುತ್ತೆ. ಎಚ್ಚರಿಕೆ, ಕೇಳದೆ ಮಾಡೋ ಕೆಲಸಗಳು, ದುರಾಸೆಯ ಕೆಲಸಗಳು, ತಾನೊಬ್ಬನೇ ಬದುಕಬೇಕು ಅನ್ನೋ ಕೆಲಸ ಕಾರ್ಯಗಳು, ತಾನೊಬ್ಬನೇ ಚೆನ್ನಾಗಿರ್ಬೇಕು ಅನ್ನೋ ಒಂದು ಭಾವಗಳು, ಈ ರೀತಿ ಉತ್ಪತ್ತಿ ಆಗುತ್ತೆ. ರಾಹು ಬಂದು ಬಾಹ್ಯದ ಬಲ, ಬಾಹ್ಯ ಆಕರ್ಷಣೆ, ನೋಡಿದ ಅಂದ, ನೋಡಿದ ದುಡ್ಡು, ನೋಡಿದ ಹೆಸರು, ನೋಡಿದ ಕೀರ್ತಿ ಅಂತ ಹೇಳ್ತೇವೆ. ಸೊ ದೇರ್ ಈಸ್ ಎ ಲಿಟಲ್, ಈ ಒಂದು ಎಳೆದು ನಿಮ್ಮನ್ನ ದಬ್ಬಾಕುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ನೋಡಿ, LIC ಎಷ್ಟು ದುಡ್ಡು ಹೋಗಿದೆ, IDFC ಎಷ್ಟು ಬಿದ್ದಿದೆ, ಬ್ಯಾಂಕಿಂಗ್ ಸೆಕ್ಟರ್ ಎಷ್ಟು ಬಿದ್ದಿದೆ, ಇನ್ಫೋಸಿಸ್ ಎಷ್ಟು ಬಿದ್ದಿದೆ, TCS ಎಷ್ಟು ಬಿದ್ದಿದೆ, IT ಇಂಡಸ್ಟ್ರಿ ಎಷ್ಟು ಬಿದ್ದಿದೆ. ಇವೆಲ್ಲ ರಾಹು ಬಂದು ಬಾಹ್ಯ ಇಲಾಖೆ, ಗುಪ್ತಚರ ಇಲಾಖೆ, IT ಇಲಾಖೆ ಅಂತೆಲ್ಲ ಹೇಳ್ತೇವಲ್ಲ, ನೋಡಿ ಅಲ್ಲಿ ನಡೀತಿದೆ. ಗುರು ಚಾಂಡಾಲ ಗುರು ಜೊತೆ ಸೇರ್ತಿದ್ದಾಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ಗುಟಲಾಗಿ ನಿಂತು ಬಿಟ್ಟಿದೆ. ಸೊ ಅಂತಹ ಒಂದು ರಂಗದಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರಿಗೆ ಸ್ವಲ್ಪ ಒತ್ತಡದ ಛಾಯೆ. ಕರ್ಕಾಟಕ ರಾಶಿ. ಇನ್ನು ಸಿಂಹ ರಾಶಿ. ರಾಹುಸಾರ, ರಾಹು ಲಾಯರ್, ಪೊಲೀಸು, ಜೈಲರು, ಈ ಪೋಸ್ಟ್ ಮಾರ್ಟಮು, ಫೋರೆನ್ಸಿಕ್ ಡಿಪಾರ್ಟ್ಮೆಂಟು, ಲೀಗಲ್ ಅಡ್ವೈಸರು, ಫೈನಾನ್ಷಿಯಲ್ ಅಡ್ವೈಸರು, ಬಡ್ಡಿ, ಚಕ್ರ ಬಡ್ಡಿ,
ಇವೆಲ್ಲ ದಂಡಾಧಿಕಾರಿ, ಗೆಜೆಟೆಡ್ ಆಫೀಸರ್, ಜುಡಿಷಿಯಲ್ ಸಿಸ್ಟಮ್, ಇಂಥ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರತಕ್ಕಂಥವರಿಗೆ ವಿಶೇಷ ಭಾವ ಆಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ, ಚಂದ್ರ ರಾಹು ಸಾರದಲ್ಲಿ ಕೆಟ್ಟವನೇನಲ್ಲ. ರಾಹು 6ನೇ ಮನೆಯಲ್ಲೇ ಇದ್ದಾನೆ, ಚೆನ್ನಾಗಿದೆ. ವೃತ್ತಿ, ಕುಟುಂಬ, ಓಡಾಟ, ಸುತ್ತಾಟ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ, ತೊಂದರೆಗಳೇನೂ ಇಲ್ಲ. ಎಸ್ಪೆಷಲಿ ಫೈನಾನ್ಷಿಯಲ್ ಅಡ್ವೈಸರ್, ಮ್ಯೂಚುವಲ್ ಫಂಡ್ ಅಡ್ವೈಸರ್, ಇಂಟೀರಿಯರ್ ಅಡ್ವೈಸರ್, ಎಡಿಟಿಂಗ್ ಮಾಡೋದು, ಡಿಸೈನಿಂಗ್ ಮಾಡೋದು, DTP ಕೆಲಸಗಳು, ಪ್ರಿಂಟಿಂಗ್ ಕೆಲಸಗಳು, ಪುಸ್ತಕ ಮುದ್ರಣ ಕೆಲಸಗಳು, ಅಂತ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಕೆಲಸಗಳು ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತದೆ. ಇನ್ನು ತುಲಾ ರಾಶಿ, ಭಾಗ್ಯದಲ್ಲಿ ಚಂದ್ರ, ದಶಮಾಧಿಪತಿ ಚಂದ್ರ ಭಾಗ್ಯದಲ್ಲಿದ್ದಾನೆ. ಕೆಲವೊಂದು ಸಮಯ ನಾನು ಆಗಾಗ ಹೇಳ್ತಿರ್ತೇನೆ, ನಿಮಗೆ ಗೊತ್ತಿಲ್ದಿರೋದೇನಿಲ್ಲ. ಸನ್ಯಾಸಿ ಸಂಸಾರಿ ತರ ಯೋಚನೆ ಮಾಡಬಾರ್ದು, ಸಂಸಾರಿ ಸನ್ಯಾಸಿ ತರ ಯೋಚನೆ ಮಾಡಬಾರದು ಅಂತ ಜಾಗ್ರತೆ. ಸೊ ಇವತ್ತು ಆ ರೀತಿಯ ಒಂದು ಭಾವ. ಟ್ಯಾಕ್ಸ್ ಆಫೀಸರ್ ತರನೇ ಇರಬೇಕು. ಅದೆಲ್ಲ ಗೊತ್ತಿಲ್ಲಪ್ಪ. ಸಾಮ, ದಾನ, ಭೇದ, ದಂಡ ಅನ್ನತಕ್ಕಂಥದ್ದು. ಅದಕ್ಕೆ ತುಲಾ ರಾಶಿಯವರು ದೇ ಆರ್ ವೆರಿ ಗುಡ್ ಜಡ್ಜ್ಮೆಂಟ್ ಪೀಪಲ್. ಅವ್ರು ಯೋಚನೆ ಮಾಡಿ ಮಾತಾಡ್ತಾರೆ, ಇಲ್ಲ ಮಾತು ಅವಶ್ಯಕತೆ ಇಲ್ವಾ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದಷ್ಟು ಮೌನವಾಗಿ ಇರ್ತಕ್ಕಂಥ ಒಂದು ಭಾವಕ್ಕೆ ನಿಂತು ಬಿಡ್ತಾರೆ. ನಾವು ಯಾಕಪ್ಪ ತೊಂದರೆ ಮಾಡ್ಬೇಕು ಅವರಿಗೆ, ಏನಕ್ಕಪ್ಪ ತೊಂದರೆ ಮಾಡ್ಬೇಕು ಅನ್ನತಕ್ಕಂಥದ್ದು. ಎಲ್ಲಿ ಹೆಚ್ಚು ನಮ್ಮ ಗುರುಗಳು ಇನ್ನೊಂದು ಹೇಳೋ ಒಂದು ಮಾತು, ಶ್ರೀದೇವಿಕ್ಕಿಂತ ಎಕುವ, ಮಾಧುರಿಕ್ಕಿಂತ ತಕ್ಕುವ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಇವತ್ತು ನೋಡ್ಕೊಂಡು ನಿಮ್ಮ ಮಾತು ಕೆಲವರಿಗೆ ಘಾಸಿ ಮಾಡ್ಬೋದು, ಇಲ್ಲ ಬೇರೆಯವ್ರ ಮಾತುಗಳು ನಿಮ್ಮನ್ನ ಘಾಸಿ ಮಾಡತಕ್ಕಂಥ ಒಂದು ಪ್ರಸಂಗಗಳು ಉಂಟು. ಆ ತೂಕದಾಗಿದ್ಬಿಡಿ. ಬ್ಯೂಟಿಫುಲ್ ಡೇ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ ಅಷ್ಟಮದಲ್ಲಿರ್ತಕ್ಕಂಥದ್ದು, ರಾಹು ಸಾರ ಬೇರೆ. 100% ಸಮ್ ಇನ್ಫೆಕ್ಷನ್ಸ್ ಇನ್ ಯುವರ್ ಮೈಂಡ್, ಇನ್ಫೆಕ್ಷನ್ಸ್ ಇನ್ ಯುವರ್ ಬಾಡಿ, ಇನ್ಫೆಕ್ಷನ್ಸ್ ಇನ್ ಯುವರ್ ನೇಚರ್ ಅಂತ ಹೇಳ್ತಾರೆ. ಅಂದ್ರೆ ಏನೋ ಒಂದು ದ್ವಂದ್ವಾರ್ಥಗಳು ನಿಮ್ಮ ಮಾನಸಿಕವಾಗಿ ಗಲಿಬಿಲಿ ಮಾಡತಕ್ಕಂಥದ್ದಾಗುತ್ತೆ. ಅದು ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಉದ್ಯೋಗ ಇರ್ಬೋದು, ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿರುವವರ ಹತ್ರ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿರೋದು, ಲೀಗಲ್ ಮೆಸ್ಸುಗಳು. ನಮ್ಮವರ ಗುರುಗಳ ಕೆಲವರು ಹೇಳ್ತಿರ್ತಾರೆ, ಗುರುಗಳೇ ಈ ಡಾಕ್ಟರ್ ನಂಬ್ಕೊಂಡೋದೆ, ಏನೋ ಗುರುಗಳೇ ಯಾಕೋ ಆ ಫ್ರ್ಯಾಕ್ಚರ್ ರೆಡಿನೇ ಆಗ್ಲಿಲ್ಲ, ಆ ಇನ್ಫೆಕ್ಷನ್ಸ್ ರೆಡಿನೇ ಆಗ್ಲಿಲ್ಲ, ಬರೀ ದುಡ್ಡು ಸುರಿದಿದೆ. ಗುರುಗಳೇ ಈ ಲಾಯರ್ನ ನಂಬ್ಕೊಂಡು ಹೋದೆ ಗುರುಗಳೇ, ಏನೋ ಚೆನ್ನಾಗೇ ಇದ್ರು ಈಗೀಗ ಒಂಥರ ಉಲ್ಟಾ ಪಲ್ಟಾ ಮಾತಾಡ್ತಾರೆ. ಈ ಗುರುಗಳನ್ನ ನಂಬ್ಕೊಂಡು ಹೋದೆ ಗುರುಗಳೇ, ಏನೋ ದಾರಿ ತೋರಿಸ್ತಾರೆ ಅಂತ. ತೋರಿಸ್ಲೇ ಇಲ್ಲ, ಬರೀ ಪೂಜೆಗಳು ಅದು ಇದು ಅಂತ ಲಕ್ಷಾಂತರ ರೂಪಾಯಿ ಬಿಟ್ಬಿಟ್ರು, ಏನೂ ಆಗ್ಲಿಲ್ಲ. ಅಲ್ಲ, ಆ ಒಂದು ಗುರುಚಾಂಡಾಳ ದೋಷ ಇದ್ದಾಗ ಈ ರೀತಿ ಆಗುತ್ತೆ. ಒಳ್ಳೆಯವರೇ ಕೆಟ್ಟವರಾಗ್ಬಿಡ್ತಾರೆ. ಸೊ ವೃಶ್ಚಿಕ ರಾಶಿ, ರಾಮರ ಪೂಜೆ, ರಾಮರ ಸಂಕಲ್ಪ, ರಾಮ ದರ್ಶನ, ರಾಮ ಜಪ ಸಮಾಧಾನವನ್ನು ತುಂಬಿಸ್ತಕ್ಕಂಥದ್ದಾಗುತ್ತದೆ. ಯಾವುದೇ ದೊಡ್ಡ ಕಾರ್ಯ, ಕಾಂಟ್ರವರ್ಸಿ, ಇನ್ನೊಂದಂತ ಹೋಗ್ಬೇಡಿ ಮಕ್ಳೇ. ಲೋಕಕ್ಕೆ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಲೇಬೇಡಿ. ನಾನು ಈ ಒಂದು ಸಂಕ್ರಾಂತಿ ಸಂದರ್ಭದಲ್ಲಿ ಹೇಳಿದ್ದೆ, ಈ ಲೋಕ ಬೇರೆಯೇ, ಇಲ್ಲಿ ನಂಬಿಕೆ ಕೊಟ್ಟ ಮೇಲೆ ಮುಗೀತು, ತಗೊಳ್ಳೋದು ಅಯ್ಯೋಯ್ಯೋ ಎಂತ ಪಾಖಂಡಿಗಳು. ಮನುಷ್ಯ ಹೇಳುವುದು ಒಂದು, ನಡ್ಕೊಳ್ಳೋದು ಒಂದು, ಏನೇನೋ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಭಾವ. ವೃಶ್ಚಿಕ ರಾಶಿಗೆ ಅಂಥದ್ದೊಂದು ಇವತ್ತು ತುಂಬಾ ದೊಡ್ಡದಾದಂಥ ನೋವು, ಮಕ್ಕಳ ವಿಚಾರವೋ, ಮನೆಯ ವಿಚಾರವೋ, ದುಡ್ಡಿನ ವಿಚಾರವೋ, ಅಲ್ಲೊಂದು ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್, ಬೇಡ, ಜಾಗ್ರತೆ. ಇನ್ನು ಧನುಸು ರಾಶಿ, ಕೇಂದ್ರದಲ್ಲಿ ಗುರುಚಂದ್ರ ಇರೋದು ಒಳ್ಳೇದೇ. ಬಟ್ ಚಂದ್ರ ಯಾರ ಸಾರದಲ್ಲಿದ್ದಾನೆ? ರಾಹು. ರಾಹುವಿನ ಕೆಲಸಗಳೇನು? ಬಲ ಕೆಲಸ, ಬುದ್ಧಿ ಕೆಲಸ, ಆ ಒಂದು ಬುದ್ಧಿವಂತರಿಗೆ ಒಂದು ದಾರಿ ತೋರಿಸ್ತಕ್ಕಂಥ ಒಂದು ಶಕ್ತಿ, ಬಲ ಅನ್ನತಕ್ಕಂಥದ್ದೆಲ್ಲ ಹೇಳ್ತಾರೆ. ಸೊ ಅಂತ ಒಂದು ಲಾಯರ್ ಆಗಿದ್ದೀರಾ, ಅಡ್ವೊಕೇಟ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಗುರುಗಳಾಗಿದ್ದೀರಾ, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಒಂದು ಕಲಿಸ್ತಕ್ಕಂಥದ್ದು,
ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ ಅಗ್ರಿಕಲ್ಚರ್ ಕಲಿಸ್ತಕ್ಕಂಥದ್ದು, ಟೆಕ್ನಿಷಿಯನ್ಸ್ಗೆ ಟೆಕ್ನಿಕಲ್ ಕಲಿಸ್ತಕ್ಕಂಥದ್ದು, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಸರ್ವಿಸ್ ಡಿಪಾರ್ಟ್ಮೆಂಟ್, ಬ್ಯೂಟಿಫುಲ್ ಗ್ರೋತ್. ಇನ್ನು ಮಕರ ರಾಶಿ, ಸಪ್ತಮಾಧಿಪತಿ ಚಂದ್ರ ಷಷ್ಠದಲ್ಲಿರೋದು ಒಳ್ಳೇದಲ್ಲ. ಆರೋಗ್ಯ, ಸ್ವಲ್ಪ ಇನ್ಫೆಕ್ಷನ್ಸ್, ಅಲರ್ಜೀಸ್, ಬ್ಯಾಕ್ಟೀರಿಯಾಗಳು, ವೈರಸ್ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ಸ್. ಚಂದ್ರಗ್ರಹಣ ಅಂದಿದ್ದೇ ವೈರಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ. ವೆರಿ ಕೇರ್ಫುಲ್. ಹೊರಗಡೆ ಜಾಸ್ತಿ ತಿನ್ನೋದು, ಕುಡಿಯೋದು, ಮಾಡೋದು, ಆ ಹಣ್ಣು ಸಿಗುತ್ತೆ, ಈ ಹಣ್ಣು ಸಿಗುತ್ತೆ. ನೋಡಿ, ಮೊನ್ನೆ ಒಂದು ಆರೋಗ್ಯ ಇಲಾಖೆ ಅನೌನ್ಸ್ ಮಾಡಿದೆ, ತುಂಬ ತರಕಾರಿಗಳಲ್ಲಿ, ಸೊಪ್ಪುಗಳಲ್ಲಿ, ಹಣ್ಣುಗಳಲ್ಲಿ ಸೀಸದ ಅಂಶ, ಏನೇನೋ ಕೆಮಿಕಲ್ ಅಂಶ ಎಲ್ಲ ಸಿಗ್ತಿದೆ. ಕಾರಣ ನಾವು ಮದ್ದುಗಳು ಹಾಕಿ ಹಾಕಿ ಬೆಳೆಸಿದ್ರೆ ಮನುಷ್ಯ ಯಾರಿಗ್ ಸಿಗದೆ ಇನ್ನೇನಾಗ್ತದೆ? ಅದ್ರಲ್ಲಿ ಇನ್ನೇನ್ ಸಿಗುತ್ತೆ? ವಿಷ ಹಾಕಿ ಬೆಳೆಸ್ಬಿಟ್ಟು ಆ ಕೆಮಿಕಲ್ನ ಮೂವ್ ಹೊಡ್ಕೊಂಡು ನೋಡಿ, ಸ್ಪಾಟ್ ಸದಾಶಿವ ನಾವು ಮುಟ್ಟೋಕಾಗುತ್ತಾ ಕೆಮಿಕಲ್ಸ್ ಎಲ್ಲ ಸಿಗುತ್ತೆ. ಮನುಷ್ಯ ಇನ್ನೇನಾಗುತ್ತೆ? ಬರಬಾರದು ಕ್ಯಾನ್ಸರ್ಗಳೆಲ್ಲ ಬರ್ಲಿಕ್ಕೆ ಕಾರಣ ನಾವು ತಿಂತಿರೋ ಆಹಾರ. ಕಾರಣ ಏನಂದ್ರೆ ಆಹಾರವನ್ನ ಬೆಳೆಸ್ತಕ್ಕಂಥ ವಿಧಾನ ಆ ಹೈಜೆನಿಕ್ ಇಲ್ಲ. ಬೆಂಗಳೂರಲ್ಲಂತೂ ತಪ್ಪು ತಿಳ್ಕೊಬೇಡಿ, ಕೊತ್ತಂಬರಿ ಸೊಪ್ಪು ತಗೋಬೇಕು ಅಂದ್ರೆ ಭಯ ಆಗುತ್ತೆ. ಕೊಚ್ಚೆನಲ್ಲೇ ಬೆಳೆಸೋದು, ಕೊಚ್ಚೆ ನೀರಿನಲ್ಲಿ ಬೆಳೆಸ್ತಕ್ಕಂಥ ಪಾಲಾಕು ತಿನ್ನೋಕು ವಾಂತಿ ಆಗುತ್ತೆ. ದಯಮಾಡಿ ಯು ಆಲ್ ಶುಡ್ ಲರ್ನ್. ಮನೆಯಲ್ಲೇ ಸಣ್ಣ ಪುಟ್ಟ ಒಂದು 5 ಅಡಿಗೆ 5 ಅಡಿ ಆದ್ರೂ ಜಾಗ ಇದೆ, ಕಾಂಪೌಂಡ್, ಒಂದು ಸಣ್ಣ ಪಾತಿ ಮಾಡ್ಕೊಂಡು ನಿಮಗೆ ಬೇಕಾಗಿರೋ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಈ ತರದ ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಒಂದು ಸಣ್ಣದಾಗಿ ಬೆಳೆಸ್ಕೊಳ್ಳಿ ಮಕ್ಕಳೇ. ಅಯ್ಯೋ ಮನುಷ್ಯ ಮಲೀನಪ್ಪ, ಯಾರು ಆಳಾದ್ರೆ ನನ್ಗೇನು, ಹೆಂಗ್ ಬೆಳೆಸಿದ್ರೆ ನಾನೇನು. ಮೊನ್ನೆ ಯಾರೋ ಅವಲಕ್ಕಿ ತಯಾರಿಸ್ತಿರೋದು ಒಂದು ವಿಡಿಯೋ ನನ್ನ ಟೀಮ್ ಕಳಿಸಿದ್ರು. ನಾನು ನೋಡಲ್ಲ ಇದೆಲ್ಲ, ಬಟ್ ನಿಮಗೆ ಆ ಒಂದು ಗಮನಕ್ಕೆ ತರ್ಲಿಕ್ಕೆ ಹೇಳ್ತಿದ್ದೇನೆ. ಜೀವಮಾನದಲ್ಲಿ ಅವಲಕ್ಕಿ ತಗೊಂಡು ನೀನು ತಿನ್ಬಾರ್ದು, ಜೀವಮಾನದಲ್ಲಿ ಪಾನಿಪುರಿ ಹೋಗಿ ತಿನ್ಬಾರ್ದು. ಏನೇನೋ ಮಾಡಿಟ್ಬಿಟ್ಟಿದಾರೆ ಅಸಹ್ಯದ. ಹೊರಗಡೆ ಹೋಗಿ ತಿನ್ನೋದು ಅಂದ್ರೇನೆ ಭಯ ಬಂದ್ಬಿಟ್ಟಿದೆ. ಯಾವ ಕಾಯಿಲೆ ತಿನ್ನೋದು ಬಿಡಿ, ನಾಲ್ಗೆಗೆ ರುಚಿ ಅಂತ ನಾವು ಅನ್ಕೋತೀವಿ, ಹೊಟ್ಟೆಗೆ ಇಟ್ಟ ಅನ್ಕೊಂಡ. ಇಂಥದ್ದೆಲ್ಲ ಆಗ್ತಿದೆ. ಎಚ್ಚರಿಕೆ ಮಕರ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ, ಮಿಕ್ಕಂತೇನು ದೊಡ್ಡ ನೋವುಗಳಿಲ್ಲ. ಸಹವಾಸದಿಂದ ಸನ್ಯಾಸಿ ಕೆಟ್ಟ. ಗುರುಚಂದ್ರ 6ನೇ ಮನೇಲಿ ಸೇರಿತು ಅಂದ್ರೆ ಯಾರೋ ಎಡವಟ್ಟು ಕಳ್ಳರುಗಳು ನಿಮ್ ಜೊತೆಲಿ ಬರ್ತಿದ್ದಾರೆ ಅಂತ. ತಲೆ ಕೆಡಿಸ್ಲಿಕ್ಕೆ, ಬುದ್ಧಿ ಕೆಡಿಸ್ಲಿಕ್ಕೆ, ಮನಸ್ಸು ಕೆಡಿಸ್ಲಿಕ್ಕೆ. ದೇರ್ ಆರ್ ಸಮಥಿಂಗ್ ಇಸ್ ದೇರ್. ವೆರಿ ಕೇರ್ಫುಲ್. ಇನ್ನು ಕುಂಭರಾಶಿ, ಪಂಚಮದಲ್ಲಿ ಗುರುಚಂದ್ರ ಯೋಗ ವೈದಿಕರಿಗೆ. ಅದರಲ್ಲೂ ರಾಹುಸಾರ, ರಾಹು ನಿಮ್ಮನೇಲೇ ಇದ್ದಾನೆ. ಈ ಫೈನಾನ್ಸ್, ಗೋಲ್ಡ್ ಫೈನಾನ್ಸ್, ಬೆಳ್ಳಿ ಫೈನಾನ್ಸ್, ಬಡ್ಡಿ, ಪ್ರಾಪರ್ಟಿ ಫೈನಾನ್ಸ್, ಅನ್ಯಾಯವಾಗಿ ಸಂಪಾದಿಸೋದು, ಲಿಕ್ಕರ್ ಬಿಸ್ನೆಸ್, ಲಿಕ್ಕರು, ಸಿಗರೇಟ್ ವ್ಯಾಪಾರ ಇದೆ, ಡ್ರಗ್ಸು ಮಾರ್ತಿದಾರಪ್ಪ. ಅಂತ ಒಂದು ಅವೈದಿಕ ಕೆಲಸಗಳಲ್ಲಿ ಇರತಕ್ಕಂಥವರಿಗೂ ಅದಕ್ಕೆ ಗುಂಡಿಗೆ ಬೇಕು. ಯಾರು ಹಾಳಾದ್ರೆ ಏನೋ ನಾನು ಹೆಂಗೆ ಬದುಕೋದು ಅನ್ನೋ ತರ. ಕುಂಭರಾಶಿ ಕೆಲವ್ರಿಗೆ ಆ ಥರದ್ದೊಂದಿರುತ್ತೆ. ಹಾಗೆ ಪೂರ್ಣ ವೈದಿಕ ಧ್ಯಾನ, ಪೂಜೆ, ಮಠ, ಜಪ, ಕಾಡಲ್ಲಿ ಹೋಗಿ ಕೂತ್ಕೊಳ್ಳೋದು ಇದು ಜಾಸ್ತಿ ಕುಂಭರಾಶಿಯವರು ಕೂಡ ಮಾಡ್ತಕ್ಕಂಥದ್ದು. ಅವ್ರಿಗಿಂತ ಒಳ್ಳೆಯವರಿಲ್ಲ, ಅವ್ರಿಗಿಂತ ಕೆಟ್ಟವರಿಲ್ಲ. ಅವರ ಎಲ್ಲ ರಾಶಿಗೂ ಅದಿದೆ, ಯಾರಿಗಿಲ್ಲ ಅಂತೇನಲ್ಲ, ಎಲ್ಲಾ ರಾಶಿಗೂ ಇರತಕ್ಕಂಥದ್ದು ಉಂಟು. ಸೊ ಕುಂಭರಾಶಿ ಇವತ್ತು ಆ ರೀತಿಯ ಒಂದು ಭಾವ ಉಂಟು. ನಾನು ಯಾವಾಗ್ಲೂ ಹೇಳ್ತೇನೆ, ಮಾಡೋಣ ಮಕ್ಕಳೇ. ನಾವು ಇಲ್ಲಿ ಇರಲು ಬಂದಿಲ್ಲ, ಇಲ್ಲಿ ಇರೋಕ್ ಬಂದಿಲ್ಲ, ಓದಕ್ ತಾನೆ. ನಮ್ಮ ಒಂದು ಮನ್ಸಿಗಾದ್ರೂ ಆತ್ಮತೃಪ್ತಿಯಿಂದ ಇನ್ನೊಬ್ರನ್ನ ಹೊಡೆದು ಬದುಕಿಲ್ಲ ಕಣೋ, ಇನ್ನೊಬ್ರು ಕಿತ್ತು ಬದುಕಿಲ್ಲ ಕಣೋ, ಇನ್ನೊಬ್ರಿಗೆ ವಿಷ ಇಟ್ಟು ಬದುಕಿಲ್ಲ ಕಣೋ. ತಿಂದಿದ್ದು ಇಷ್ಟೇ ಆದ್ರೂ ತೃಪ್ತಿನ, ಒಂದೇ ಹಣ್ಣು ತಿನ್ನೋಣ, ಒಂದೇ ಬಾಳೆಹಣ್ಣು ತಿನ್ನೋಣ, ಬಂಗಾರ ತಟ್ಟೆ, ಬೆಳ್ಳಿ ತಟ್ಟೆ ಎಲ್ಲ ಬಿಸಾಕೋಣ, ದೈವ ಕೊಟ್ಟಾಗ ಅದನ್ನ ನೋಡೋಣ. ಈ ರೀತಿ ಭಾವ ಹಾಕಿಕೊಂಡು ಹೋಗಿ ಬ್ಯೂಟಿಫುಲ್ ಬೇಡ ಮಕ್ಕಳೇ. ಇನ್ನು ಮೀನರಾಶಿ, ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಟ್ರಾವೆಲ್ ಅಡ್ವೈಸರ್ ಆಗಿದ್ದೀರಾ, ಮೆಡಿಸಿನ್ ಅಡ್ವೈಸರ್ ಆಗಿದ್ದೀರಾ, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇಲ್ಸು, ಮಾರ್ಕೆಟಿಂಗು, ಇಲ್ಲ ಅಂತ ಒಂದು ಡಿಸ್ಟ್ರಿಬ್ಯೂಷನ್ಶಿಪ್ಪು, ಈ ಒಂದು ಆಯುರ್ವೇದ, ಯುನಾನಿ, ಸಿದ್ಧ, ಈ ಒಂದು ಬಾಡಿ ಅಭ್ಯಂಗ ಸ್ನಾನ ಎಲ್ಲ ಮಾಡಿಸೋದು, ಪುತ್ತೂರು ಕಟ್ಟು ಹಾಕೋದು, ಒಡೆದಿರೋ ಮೂಳೆಗಳನ್ನ ರೆಡಿ ಮಾಡೋದು, ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು,
ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.